ಮಜಾ ಇದೆ, ಕಾಮಿಡಿ ಇತ್ತು, ಚೆನ್ನಾಗಿತ್ತು, ವರ್ಕ್ ಆಗಿತ್ತು. ಸರ್ ಕಡೆ ಅಂತ ಅಣ್ಣ ಅಣ್ಣ ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಕನ್ನಡ ಚಿತ್ರರಂಗಕ್ಕೆ ಒಂದು ಮಹೋನ್ನತ ಸಿನಿಮಾ ಆಗುವ ಎಲ್ಲ ಸೂಚನೆಯನ್ನ ಕಾಣ್ತಿರುವ ಒಂದು ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೇನೆ. ಕಳೆದ 3 ವರ್ಷದಿಂದ ಈ ಸಿನಿಮಾದೇ ಸದ್ದು. ಆತ್ಮೀಯ ಕನ್ನಡಿಗ ಅನ್ಕೊಂಡು ಚಿಕ್ಕ ವಯಸ್ಸಿಂದ ನೀವೇ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ನಾನು ದೊಡ್ಡನಾಗಿದ್ದೀನಿ ಈಗ. ಅಲ್ಲ, ದೊಡ್ಡವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ದೊಡ್ಡವ್ರು ಬರ್ಬೇಕು ತಾನೆ. ಕೂತ್ಕೊಳ್ಳಿ, ಕೆಳಗೆ ಕೂತ್ಕೊಳ್ಳಿ. ಅಲ್ಲ ನಾನು ದೊಡ್ಡವನೇ ಅಲ್ವಾ? ಎಸ್ ಸರ್ ನಮಸ್ಕಾರ. ನನ್ನ ನಮಸ್ಕಾರ. ಹೆಸರು ಅನಂತು ಅಂತಂದ್ಬಿಟ್ಟು. ಹಾಯ್ ಅನಂತ, ಇವಾಗ ಹೆಂಗಿದ್ದೀರಿ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ದೀರಿ? ಅಲ್ಲ, ನೀವು ದೊಡ್ಡವರಾ ಅವ್ರು ಚಿಕ್ಕವ್ರ? ಇವಾಗ ಕೆಳಗೆ ಕೂತಿದ್ದಾರಲ್ಲ ಅದಕ್ಕೆ. ನಾನು ಒಂದು 30-40 ಸಿನಿಮಾಲಿ ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ದೊಡ್ಡ ಪಾತ್ರ ಮಾಡೋಕ್ಕಾಗತ್ತಾ? ಅಲ್ಲ, ದೊಡ್ಡ ಮನುಷ್ಯ ಚಿಕ್ಕ ಪಾತ್ರ. ಹೌದು ಪಾತ್ರ ದೊಡ್ಡ ಸಣ್ಣದಾದ. ತಲೆ ದೊಡ್ಡದು. ಹೌದು ಸರ್. ಈಗ 30ನೇ ತಾರೀಕು KD ಸಿನಿಮಾ ರಿಲೀಸ್ ಆಗ್ತದೆ. ಇದರಲ್ಲಿ ಕಾಳಿದಾಸನ ಪಾತ್ರ ನಿಮ್ಗೆ ಯಾವ ಥರ ಸಿಕ್ತು ಸರ್? ಕಾಳಿದಾಸ ಬಂದ್ಬಿಟ್ಟು 1970s 80s ಅಂಡರ್ ನಡೆದ ರಿಯಲ್ ಸ್ಟೋರಿ ಕತೆ ಅದು. ಒರಿಜಿನಲ್ ರಿಯಲ್ ಬೆಂಗಳೂರು ಸಿಟಿ ಒಳಗಡೆ ನಡೆದಿದ್ದ ಕತೆ. ಈಗ ಯಾರ್ದಾರ ಹೆಸರು ಹೇಳಿದ್ರೆ ಅನ್ಕೊಳ್ಳಿ, ಇಷ್ಟೆಲ್ಲ ವಿಘ್ನಗಳಾಗಿದೆ. ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಪ್ರೇಮ್ ಕಾಲ ಹೇಳ್ಕೊಂಡು ಯಾರು ಏನದು ಹೆಸರು ಹೇಳಿದ್ರೆ ತಿರ್ಗಾ ಕೋರ್ಟ್ಗೆ ಹೋಗ್ತಾನ. ಹೌದು ತಿರ್ಗಾ ಗುರು ನಂದು ಗುರು ಅಂತಾರ. ಹೌದು. ಬೇಡ, ಒಂದು ಸಿನಿಮಾ ಮಾಡಿದೀನಿ ಅಚ್ಚುಕಟ್ಟೆಗೆ, ಒಂದು ಕಮರ್ಷಿಯಲ್ ಸಿನಿಮಾ. ಬಂದು ನೋಡಿ ಯಾರು ರಿಸಂಬಲ್ ಆಗುತ್ತೆ ಅದು ಅವ್ರವ್ರ ಇಷ್ಟ, ನನಗೋದಕ್ಕೂ ಸಂಬಂಧ ಇಲ್ಲ. 1980 ಕಾಲದಲ್ಲಿ ಕಾಳಿದಾಸ ಯಾರು? ಕಾಳಿದಾಸ ಧ್ರುವ. ಚೆನ್ನಾಗಿತ್ತು, ಐ ಲೈಕ್ ಇಟ್ ಮ್ಯಾನ್. ಎಷ್ಟ್ ಜನ ಕಾಳಿದಾಸ ಧ್ರುವ ಅಂತ ನಾವು ಕ್ಯಾಮ್ರೇಟರ್ ಬರೋದಿಲ್ಲ ಇದು. ಅಲ್ಲ, ಈಗ ನನಗೊಂದು ಡೌಟ್ ಕೇಳ್ಬೋದಾ ಹಿರಿಯರೇ? ಕೇಳಿ. ಅಲ್ಲ, ಈಗ 70s 80s ಅಂದ್ರಲ್ಲ, ಅವಾಗ ಹಿರಿಯರು ಇರ್ತಾರೆ. ಇವ್ರೇನಾದ್ರೆ ಇವ್ರ ಪಾತ್ರ ಇದೆಯಾ ಅದರಲ್ಲಿ? ನೀವು ಹಂಗ ಹಾಕೊಂಡ್ರಾ? ಹಂಗ್ ಕೇಳಿದ್ದು. ಅಲ್ಲ, ಈ ಹೈಟ್ ಇರೋ ಪಾತ್ರ ಇರ್ಲಿಲ್ಲ ಅನ್ಸತ್ತೆ ಅವಾಗ. ಮತ್ತೆ ಅರ್ಜುನ್ ಸರ್ ಜೊತೆ ಎಷ್ಟು ಅವ್ರ ಜೊತೆ ಫುಲ್ ಸಿನಿಮಾಗೆ ಎಷ್ಟೊತ್ತು ನೀವು ಅವ್ರಿಗೆ ಹಿಂಸೆ ಕೊಟ್ಟಿದ್ದೀರಾ ಅಂತ. ಯಾ ಅರ್ಜುನ್ಗೆ? ಅರ್ಜುನ್ ಜನ್ಯ ಸರ್. ಅರ್ಜುನ್ ಜನ್ಯ ಅವ್ರಗ? ಅರ್ಜುನ್ ಜನ್ಯ 3 ಸರಿ ಹಾಸ್ಪಿಟ್ಲ್ಗೆ ಹೋಗಿದ್ದ ಅಷ್ಟೇ ಬಿಟ್ಟು ಬೇರೆ ಅಷ್ಟೇ ಅಲ್ಲ ಮಗ. ಐ ಥಿಂಕ್ ನಾನು ನಿನ್ಗೆ ಹೇಳಿದ್ದೇನೆ ಕಂದ, 2-3 ಸರಿ ಹೇಳಿದ್ದೆ ರೀಸುಗುವೆ. 3 ಸರಿ ಹಾಸ್ಪಿಟಲ್ ಇದ್ದ. ಹಾಸ್ಪಿಟಲ್ ಇದ್ರೂ ಅವನು ಫೋನ್ ಅವ್ರು ಮಿಸಸ್ ತೆಗೆದ್ಬಿಟ್ಟು ಗೀತಮ್ಮ ತೆಗೆದ್ಬಿಟ್ಟು, ಅಣ್ಣ ಅದೇ ಈಗ ಅಲ್ಲಿ ಸ್ಟೆಂಟ್ ಹಾಕ್ಸ್ಕೊಂಡ್ ಬಂದ್ರಣ್ಣ, ಮಲಗಿದ್ದಾರೆ ಅಣ್ಣ, ಒಂದು 5 ನಿಮಿಷ ಬಿಟ್ಟು ಎಬ್ಬರಿಸ್ಬಿಟ್ಟು ಕೊಡ್ಲಾ ಅಣ್ಣ ಅಂದ್ರು. ಹಂಗನ್ನಷ್ಟೊತ್ತಿಗೆ ಅವ್ನು ಆಲ್ರೆಡಿ ಕೊಡು ಗೀತಾ ಅಂತಂದವನೆ. ಆಮೇಲೆ ಸರ್ ಏನ್ ಸರ್ ಅಂದ. ಆಮೇಲೆ ನಾವೆಲ್ಲ ಮಗ ಹಿಂಗಾಗಿದೆ ಕಣೋ, ಒಂಚೂರು ಲಿರಿಕ್ ಇದನ್ನ ಚೇಂಜ್ ಮಾಡ್ತೀನಿ, ಆಮೇಲೆ ತಿರ್ಗಾ ಕೋರಸ್ ಒಂದ್ ಸ್ವಲ್ಪ ಆ್ಯಡ್ ಮಾಡ್ಬೇಕು. ಸರಿ ಸರ್, ನಾನು ಈಗ ನೀವು ಅಲ್ಲಿ ಹುಡುಗರಿಗೆ ಹೇಳ್ಬಿಡಿ ಸರ್, ನಿಮ್ಗೆ ಹೆಂಗ್ ಬೇಕು ಅಂತಂದ್ರೆ ನಾನು ಅದನ್ನ ಫೋನ್ ಮಾಡಿ ಹೇಳ್ತೀನಿ ಸರ್, ಹಂಗ್ ಮಾಡ್ಕೊಡಿ ಸರ್ ಅಂದ್ರೆ ಹಿಂಗ್ ಮಾಡ್ದ ಕೆಲಸ. ಅಂದ್ರೆ ಅವರು ಮೆಂಟಲಿ ಎಷ್ಟಕ್ಕೆ ಅಡ್ಮಿಟ್ ಆಗಿದ್ದಾರೆ, ಫಿಸಿಕಲಿ ಎಷ್ಟಕ್ಕೆ ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಹಿರಿಯರಿಗೆ ಮಾತ್ರ ಕಿರಿಯರಿಗೆ ಬರುತ್ತೆ ಇದು. ಮೆಂಟಲಿ ಸ್ಟ್ರಾಂಗ್ ಆಲ್ವೇಸ್ ವಿತ್ ಮೀ. ಯಾಕಂದ್ರೆ ನಾನು ಅವನು ಸೇರಿದ್ರೆ ಎಷ್ಟು ಚಂದ ಕೆಲಸ ಮಾಡ್ತೀವಿ ಅಂದ್ರೆ ಫ್ರೀ. ನಾವು ಆರಾಮ್ಸೆ ನಾವು ಕಂಪೋಸ್ ಮಾಡೋದನ್ನೆಲ್ಲ ಬಿರಿಯಾನಿ ಅಡ್ಗೆ ಮಾಡ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಟೀಗೆ ಬ್ಲಾಕ್ ಕಾಫಿ ಇಲ್ಲಾಂದ್ರೆ ಏನೋ ಗ್ರೀನ್ ಟೀ ಕುಡ್ಕೊಂಡು, ಸೊ ಈ ತರ ಸಾಂಗ್ಸ್ ಗಳು ಮಾಡಿದ್ ನಾವು. ಬಟ್ ಅದನ್ನ ಕತೆ ಕಟ್ಟೋದು ಈ ತರ ಕಂಪೋಸ್ ಮಾಡ್ಬಿಟ್ಟು ಅದಾದ್ಮೇಲೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅಂದ್ರೆ ಹೆಂಗ್ ಬರ್ಬೇಕು ಅಂತ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಲಿರಿಕ್ಸ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಇನ್ಸ್ಟ್ರುಮೆಂಟ್ಸ್ ಗಳು ಹಿಂಗೆ ಹೋಗ್ಬೇಕು, ಹಿಂಗೆ ಸ್ಟಾರ್ಟ್ ಆಗ್ಬೇಕು, ಇಲ್ಲೇ ಎಂಡ್ ಆಗುತ್ತೆ. ಮತ್ತೆ ಈ ಥೀಮ್ ಇಲ್ಲಿ ಬಂದಾಗ ಮತ್ತೆ ಅದು ರಿಪೀಟ್ ಅನ್ಸ್ಬೇಕು. ಯಾಕಂದ್ರೆ ಜನಕ್ಕೆ ಆಡಿಯನ್ಸ್ಗೆ ಹಂಸಲೇಖರ್ ನಾವೆಲ್ಲ ಹೆಂಗೆ ಅಂದ್ರೆ ನಾವೆಲ್ಲ ಲೈಕ್ ಹಂಸಲೇಖ ಸರ್ ಹತ್ರ ಕೆಲಸ ಮಾಡದೇ ಇರ್ಬೋದು, ಬಟ್ ಅವ್ರ ಸಾಂಗ್ಗಳು ಕೇಳ್ಕೊಂಡು ಬೆಳೆದವ್ರು ನಾವು. ಸೊ ನನಗೆ ಅವ್ರು ಇಂಪಾರ್ಟೆಂಟ್. ಹಂಸಲೇಖ ಯಾವಾಗ್ಲೂ ಇವತ್ತು ನನ್ನ ಸಾಂಗ್ಗಳು ನೀವು ಯಾವುದೇ ಸಾಂಗ್ ತಗೊಳಕ್ ಕೇಳ್ಕೊಳ್ಳಿ, ಅವ್ರ ದಾಟಿಲೇ ಹೋಗೋದು ನಾನು, ಅವ್ರ ದಾಟಿ ಬಿಟ್ಟು ಹೋಗಲ್ಲ. ಸೊ ಆರ್ಕೆಸ್ಟ್ರೇಷನ್ ಏನೇ ಚೇಂಜ್ ಆದ್ರೂ ಹಂಸಲೇಖ ಅವ್ರು ಅವಾಗಿನ ಆರ್ಕೆಸ್ಟ್ರೇಷನ್ ನೀವು ನೋಡಿದ್ರೆ, ಶುರು ಆದ್ರೆ ಒಂದು ಪಲ್ಲವಿಗೆ ಮುಂಚೆ ಒಂದು BGM ಸ್ಟಾರ್ಟ್ ಆದ್ರೆ ಈ BGM ಇಟ್ಕೊಂಡು ಎಂಟೇರ್ ಸಾಂಗ್ ನ ಸ್ಟೋರಿ ಹೇಳ್ಕೊಂಡು ಹೋಗ್ತಾರೆ. ನಾನು ಟಿಲ್ಟೂಡ್ ಅದನ್ನೇ ಫಾಲೋ ಮಾಡ್ತೀನಿ. ಏನಕ್ಕೆ ಅಂದ್ರೆ ಆ ಸಾಂಗ್ಗಳು ಇವತ್ತು ಸತ್ತಿಲ್ಲ, ನಮ್ಮ ಸಾಂಗ್ಗಳು ಸಾಯೋದು ಬೇಡ ಅಷ್ಟೇ. ಸೊ ಆ ಇದ್ರಲ್ಲಿ ಅವನಿಗೂ ಹೇಳೋದಂಗೆನೆ. ಸಮ್ಟೈಮ್ ಅದು ಯಾವ್ದೊಂದು ಸಾಂಗ್ ಕಂಪೋಸ್ ಮಾಡಕ್ಕೆ ಹೇಳ್ತೀನಿ, ಮಗ ಇದು ಹಂಸಲೇಖ ಅವ್ರು ಬರ್ಬೇಕು, ಇಳಿಯರಾಜ್ ಅವ್ರು ಬರ್ಬೇಕು, ಆಮೇಲೆ ನೀನ್ ಬರೋ ಇಲ್ಲಿ ಅಂತೀನಿ. ಯಾಕೆ ಹಂಗಂತೀನಿ ಅಂದ್ರೆ ಅವಾಗ ಅವ್ನು ಹೀಗೋ ತಗೋಬೋದಲ್ಲ, ಅಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, ನಾನೊಂದು 150 ಪಿಕ್ಚರ್ ಮಾಡಿಲ್ವಾ ಅಂತ ತಗೋಬೋದಲ್ಲ. ಹ್ಞೂ ಸರ್ ಕರೆಕ್ಟ್ ಸರ್ ನೀವು ಹೇಳಿದ್ದು. ಇದನ್ನ ಹಂಸಲೇಖ ಅಂದ್ರೆ ಯಾಕೆ ಅಂದ್ರೆ ರಾಗ,
ರಾಗ. ಓಕೆ, ಆಮೇಲೆ ತುಂಬ ಕಟಿಂಗ್ಸ್ಗಳು ಅದು ಬರೋದು ಇಳಿಯರಾಜ ಸರ್ ಹತ್ರ. ತುಂಬ ಹೋಗ್ತಾ 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 ಇದಕ್ಕಿಂತ ಟನ್ 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 ಕಟಿಂಗ್ಸ್ ಮಾಡಿ ಎತ್ತಾರೆ. ಅದಾದ್ಮೇಲೆ ನೀನೇಂದ್ರೆ ಅದಕ್ಕೆ ಸ್ಟೋರಿ ಕತೆ ಕಟ್ಟು ಸ್ಟೋರಿಗೆ ಅಂತ. ಹಾಂ, ಸೊ ಇಷ್ಟು ಮಾಡೋದಕ್ಕೆ ಈ ಸಾಂಗ್ಗಳೆಲ್ಲ ಹಿಟ್ ಆಗೋದು. ಇದೀರಿ ನಾವು ಒಂಚೂರು ಹೇಳಿ ಹೇಳಿ ಅವ್ರು ಕಟ್ಟೋದು ಸಂಗೀತ ಅಲ್ಲ, ಮಲ್ಲಿಗೆ ಹಾರ. ಏಯ್, ಏನು ಅದಕ್ಕೆ ಕಿರಿಯರ್ ಅನ್ನೋದು, ಅದಕ್ಕೆ ಕಿರಿಯರ್ ಅನ್ನೋದು. ಯಾಕಂದ್ರೆ ಜಂಜಿ 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 ವಾವ್ 1900 ಇಸ್ವಿಲಿ ಹುಟ್ಟಿದವರು. ಲೇಟಾಗಿ ಹುಟ್ಟಿದ್ದೀನಿ. ಈಗ ಆಯ್ತು, ಹುಟ್ಟಿದ್ದಂತ ಅಂದ್ಮೇಲೆ ಬಂತಲ್ವಾ, ಹುಟ್ಟಿದಬ್ಬ. ಮೇಡಮ್ ಒಂದು ಸ್ವಾಗತ ಇಲ್ಲ ಏನು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ನಿಮ್ ಜೊತೆ ಒಂದು ಸಿನಿಮಾಲಿ ಚಿಕ್ಕ ಪಾತ್ರ ಮಾಡಿದ್ದೀನಿ, UI ಸಿನಿಮಾದಲ್ಲಿ. ಹೌದು. ಅದ್ರಲ್ಲಿ ನೀವು ಹೌದಾ? ಬಬ್ಲಿ ಓ ನೈಸ್. ಬಬ್ಲಿ ಆಗಿದ್ರಿ. ಇದ್ರಲ್ಲಿ ಫುಲ್ ಮೊಚ್ಚು ಎಲ್ಲ ಇಟ್ಕೊಂಡು ರೌಡಿ. ಮಾಡಿದೀರಾ. ರೌಡಿ, ಫಿಮೇಲ್ ರೌಡಿ ಕ್ಯಾರೆಕ್ಟರ್ ಮಾಡಿದೀರಾ. ಆ ಮಚ್ಚು ನಿಮ್ಮಷ್ಟೇ ಉದ್ದ ಇದೆ. ಅದು ಹೇಳಂಗಿಲ್ಲ ಸರ್, ಮೊಚ್ಚು ಇನ್ನ ಹೈಟ್ ಕಮ್ಮಿ ಮಾಡ್ಸಿದ್ರೆ ಮೊಚ್ಚಾಗಲ್ಲ, ಅದು ಕುಡ್ಗಲಾಗತ್ತೆ. ಕುಡ್ಕೋದು. ಹುಡುಗಲ್ಲ ಆಗ್ಬಿಡ್ತದೆ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇದರಲ್ಲಿ ನಿಮಗೆ ಪ್ರೇಮ್ ಸರ್ ಜೊತೆ ವರ್ಕ್ ಮಾಡುವಾಗ ಅವ್ರು ನಿಮಗೆ ಎಷ್ಟು ಹೇಳ್ಕೊಟ್ಟಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟಿದ್ದಾರೆ? ನಾನೇನು ಹೇಳ್ಕೊಟ್ಟಿಲ್ಲ ಅವಳಿಗೆ, ಎಲ್ಲ ಒಳ್ಳೆ ಮಾಡಿರೋದು ಅಲ್ಲ ಮಗನೇ. ಅದು ಸುಳ್ಳು. ಹಿಂಸೆ ಕೊಟ್ಟಿಲ್ಲ, ಅದು ಚಾನ್ಸೇ ಇಲ್ಲ ಹಿಂಸೆ ಎಲ್ಲ ಕೊಡೋದು. ಬಟ್ ನಾನು ಅವ್ರ ಸರ್ ಜೊತೆ ಮೊದಲು ಕೆಲಸ ಮಾಡಿದ್ದೀನಲ್ಲ ಏಕಲವ್ಯ ಅಲ್ಲಿ. ಸೊ ನನ್ನ ಮೊದಲನೇ ಸಿನಿಮಾ, ನಾನು ಹೇಗೆ ಕ್ಯಾಮ್ರಾ ಫೇಸ್ ಮಾಡಬೇಕು, ಹೇಗೆ ಲೈಟಿಂಗ್ ತೊಗೋಬೇಕು, ಹೇಗೆ ಒಂದು ಡೈಲಾಗ್ ಹೇಳಬೇಕು, ಪ್ರತಿಯೊಂದು ಸರೇ ಹೇಳ್ಕೊಟ್ಟಿದ್ದು. ಸೊ ಈ ಸಿನಿಮಾಲಿ ಮತ್ತೆ ಕೆಲಸ ಮಾಡಿದ್ದೀನಿ ಅಂತ ಇನ್ನೂ ಜಾಸ್ತಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಮಚ್ಚಲಕ್ಷ್ಮಿ ಏನಿವಾಗ ನೀವು ಸ್ಕ್ರೀನಲ್ಲಿ ನೋಡ್ತೀರಾ, ಅದೆಲ್ಲ ಕಾರಣ ಸರೇ. ನಾನು ಹೇಗೆ ಮಾಡಿದ್ದೀನಿ, ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಹೇಗೆ ಡ್ಯಾನ್ಸ್ ಮಾಡಿದ್ದೀನಿ. ಡ್ಯಾನ್ಸ್ UI ಅಲ್ಲಿ ನೋಡಿದೀವಿ. ಏನು ಅದ್ಭುತ ಡ್ಯಾನ್ಸರ್ ಅವಳು, ಹೌದು. ತುಂಬಾ ಚೆನ್ನಾಗಿ ಮಾಡ್ತಾಳೆ Thank you. ಡ್ಯಾನ್ಸ್ ಎಲ್ಲ. ಆಮೇಲೆ ಸರ್, ನೆಕ್ಸ್ಟ್ ನವಿಲ್ ಕುಣಿಯೋದು. ಹೌದಾ? First. ಓಕೆ ಸರ್, ನೀವು 9 ಸಿನಿಮಾ ಮಾಡಿದ್ದೀರಾ. 9 ಸಿನಿಮಾದಲ್ಲಿ KD ನಿಮ್ಗೆ ಯಾವ ಥರ ಬರುತ್ತೆ? ಏನ್ ಹೇಳೋದು ಇದಕ್ಕೆ, ನಾನು ದೊಡ್ಡವ್ರು ಈ ತರ ಒಂದು ಕ್ವಶನ್ ಕೇಳಿದ್ರೆ ಅಲ್ಲ ಏನ್ ಮಗ ಚಿಕ್ಕವ್ರೆ, ಇಷ್ಟೆಲ್ಲ ಕೇಳ್ಬಿಟ್ಟು ಪ್ರತಿ ಸಿನಿಮಾನು ನಂದು ಎಲ್ಲಾ ಸಿನಿಮಾಗಳನ್ನು ಒಂದೊಂದು ಡಿಫ್ರೆಂಟು ಒಂದೊಂದು ಇದರಲ್ಲಿ ಮಾಡ್ಕೊಂಡಿದ್ದೀನಿ. ಯಾವ್ದು ಇದು ಸರಿ ಇಲ್ಲ, ಅದ್ ಸರಿ ಇಲ್ಲ, ಹಂಗ್ ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ ಅಂದ್ರೆ ಕಲ್ಗಿಲ್ ತಗ ಹೊಡೆಯಲ್ವಾ ಜನ? Correct. ಅಲ್ಲ ಕಣೆ, ನಾವು ಓಕೆ ಮಾಡಾದ್ಮೇಲೆ ನೀನ್ ಸರಿ ಇಲ್ಲ ಅಂತ ಯಾಕೆ ಹೇಳ್ದೆ ನೀನು ಅಂತಂದು ಅಲ್ವಾ? ಇಲ್ಲ, ಸೊ ಅವ್ರು- ನಾವು ಹಿರಿಯರು ದೊಡ್ಡವರು ಅಂದ್ಬಿಟ್ಟು ಮೇಲ್ ಕೂರ್ಸ್ಬಿಟ್ಟು ಕ್ವಶನ್ ಕೇಳಿ ಅಂದ್ಬಿಟ್ರೆ ಈ ತರ ಕ್ವಶನ್ ಕೇಳೋದು. ಅಲ್ಲ, ಅವ್ರು ಏನ್ ಕೇಳಕ್ ಬಂದ ಪಾಪ, ಅವ್ರ ಮನ್ಸು ಅರ್ಥ ಆಗತ್ತಲ್ಲ ನನಗೆ. ಈ 9ನೇ ಸಿನಿಮಾ ಇದೆಯಲ್ಲ, 9ನೇ ಸಿನಿಮಾ 100 ಗಂಡಾಂತರನ ಎದುರಿಸಿ ಬಂದ್ಬಿಡಿದ್ಯಲ್ಲ. ಓ ಆ ಗಂಡಾಂತರದ ಬಗ್ಗೆ ಈ ನನ್ನ ಗಂಡ ಕೇಳ್ತಾರೆ. ಓ ಇಲ್ಲ ಮಗನೇ, ಒಬ್ಬ ರಸ್ತೆಲಿ ಹೋಗ್ಬೇಕಾರೆ ಎಲ್ಲ ಏನೋ ಪ್ರಾಬ್ಲಮ್ ಆಗುತ್ತೆ, ಎಡು ಬೀಳ್ತಾನೆ. ಎಡು ಬಿದ್ದಾಗ ಅವನನ್ನ ಎತ್ತಿ ಸೊ ಕರ್ಕೊಂಡು ಹೋಗಿ ಸುಮಾರು ಜನ ಬಂದ್ರು. ನನಗಾದ್ರೂ ಎಕ್ಸ್ಪೆಷಲಿ ಸುಮಾರು ಜನ ನನ್ನ ಹಿಂದೆ ನಿಂತು, ಉದಾಹರಣೆಗೆ ಕುಮಾರಸ್ವಾಮಿ ಅವರಾಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ಸೆಂಟ್ರಲ್ ಮಿನಿಸ್ಟರ್ಸ್ ವಿ ಸೋಮಣ್ಣ ಆಗ್ಲಿ, ನನ್ನ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರಾಗ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ಗೆ ಆ ಟೈಮಲ್ಲಿ ಮಗನೇ ಹಿಂದೆಗಡೆ ಯಶ್ ಅವ್ರ ತಾಯಿ ಬಂದ್ರು. ಅವ್ರು ತುಂಬಾ ಏನ್ ಪ್ರೇಮ್ ಬಗ್ಗೆ ಹಂಗೆಲ್ಲ ಮಾತಾಡ್ತೀರಾ, ಹಂಗೆಲ್ಲ ಇದ್ ಮಾಡ್ತೀರಾ, ಗೊತ್ತು ಪ್ರೇಮ್ ಹಿನ್ನೆಲೆ ಏನು, ಪ್ರೇಮ್ ಯಾರು ಅನ್ಕೊಂಡ್ರು ಎಲ್ಲ ಅನ್ನೋ ಲೆವೆಲ್ಗೆ ಬಂದ್ರು. ಒಬ್ಬ ತಾಯಿ ಆಗಿ ಬಂದ್ರು ನನಗೆ. ಆಮೇಲೆ ನೆನ್ನೆ ಸುದೀಪ್ ಸರ್ ಡಾರ್ಲಿಂಗ್ ಅವ್ರು ಸಿಕ್ಕಾಪಟ್ಟೆ ಮಾತಾಡಿದ್ರು. ಅವರು ಒಂದ್ ಟೈಮಲ್ಲಿ ನನಗೆ ಫೋನ್ ಮಾಡಿದ್ರು. ಆ ಟೈಮಲ್ಲಿ, ಚಿನ್ನ ನೀನ್ ಏನ್ ಮಾಡಿದ್ಯಾ ಮರ್ತು ಬಿಡ್ತಾರೆ ಕಣ, ನೀನ್ ಏನ್ ಮಾಡಿದ್ಯಾ, ಯಾರು ನೀನು ಅನ್ನೋದನ್ನ ಮರ್ತು ಬಿಡ್ತಾರೆ. ಆ ಕ್ಷಣಕ್ಕೆ ಮಾತ್ರ ಅದು ಯೂಸ್ ಮಾಡ್ಕೋತಾರೆ ನೀನನ್ನ, ಅದೆಲ್ಲ ಮರ್ತ್ಬಿಟ್ಟು ಆ ಕ್ಷಣಕ್ಕೆ ಮಾತ್ರ ಮಾತಾಡ್ತಾರೆ. ಹಂಗನ್ಬಿಟ್ಟು ನೊಂದ್ಕೋಬೇಡ, ಬಿಟ್ಬಿಡ, ಒಯ್ತಾರಲ್ಲ ಅಂದ್ರು ಫೋನ್ ಮಾಡ್ಬಿಟ್ಟು ನನಗೆ ಆ ಟೈಮಲ್ಲಿ. ಸೊ ಹಂಗೆ ನಮ್ಮ ಪರಿಸ್ಥಿತಿಗಳು, ನಮ್ಮ ಮನಸ್ಥಿತಿಗಳು ಸ್ಟ್ರಾಂಗ್ ಆಗಿದ್ದಾಗ ಇವೆಲ್ಲ ಎದುರಿಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಮ್ ಬೆಂತಟ್ಟವ್ರು ಯಾರು ಇರ್ಬೇಕಲ್ಲ. ಅದು ಎಕ್ಸ್ಪೆಷಲಿ ನನ್ಗೆ ನಮ್ಮ ಮೇಡಮ್ ಆಗ್ಲಿ ಮನೇಲಿ, ಅವಳು ಸ್ಟ್ರಾಂಗ್ ಆಗಿ ನಿಂತ್ಲು. ಆಮೇಲೆ ಇವಳು ಕಾಲ್ ಮಾಡಿದ್ಲು, ಇವಳು ಹೇಳಿದ್ಲು, ನೀವೇನ್ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ, ಸುಮ್ಗಿರಿ, ನೀವೇನ್ ದೊಡ್ಡ ತಪ್ಪು ಮಾಡಿಲ್ಲ, ನಾವೆಲ್ಲ ಇದೀವಿ ಬನ್ನಿ ನೀವು ಅನ್ನೋ ಲೆವೆಲ್ಗೆ ಬಂದ್ರು. ಅಂದ್ರೆ ನಾವು ಚಿಕ್ಕವಳು ಅಂತ ಹೇಳ್ತಿಲ್ಲ. ಸೊ ಪ್ರತಿಯೊಬ್ರು ನನಗೆ ಸಾಂತ್ವನಕ್ಕೆ ಚಿಕ್ಕದು ದೊಡ್ಡದು ಅಂತಿಲ್ಲ. ಹೌದು ಯಾರೇ ಆಗ್ಲಿ ಮಗನೇ, ಒಂದ್ ಮಗು ಅಪ್ಪಿ ಏನೋ ಬೈ ಮಿಸ್ಟೇಕ್ ಆಗಿ ಒಂದ್ ಮಗು ಬಿದ್ದಾಗ ಅಳ್ತಾ ಕುತ್ಕೊಂಡು ಅದು ಬಂದ್ ಕಣ್ಣೀರು ಒರೆಸ್ತದಲ್ಲ, ಅದಕ್ಕೂ ನಮ್ ಕಣ್ಣೀರ್ ವ್ಯಾಲ್ಯೂಸ್ ಗೊತ್ತಿರ್ತದೆ. ಸೊ ಅದನ್ನ ನಾನು ಅವಳಿಗೆ ಇದ್ ಮಾಡಿದೆ. ಸೊ ಪ್ರತಿ ಒಬ್ರು ನನ್ನ ಹಿಂದೆ ಬೆನ್ನೆಲ್ ನಿಂತ್ರು. ಸೊ ಅದಕ್ಕೆ ಗೆದ್ದು ಬಂದ್ವಿ ಅನ್ಕೊಂಡು ನನ್ನ ಒಂದು ಆಸಾ ಭಾವನೆ. ಸರ್, ಈಗ ಅದು ಆ ಇನ್ಸಿಡೆಂಟ್ ಆದಾಗ, ಆ ಹಾಡು ಡಿಲೀಟ್ ಆದಾಗ
ಆ ಹಾಡು ಅಲ್ಲಿ ತಂದು ಕೂರಿಸೋದಕ್ಕೆ ಅದ್ರ ಬಗ್ಗೆ 100 ಸಲ ಯೋಚನೆ ಮಾಡಿ, ಹೌದು 100 ಯೋಚನೆ ಮಾಡಿ ಎಲ್ಲ ಗುರು ಇದಕ್ಕಿಂತ ಮುಂದೆ ನಾವು ಬರೀಬೇಕು, ನೆಕ್ಸ್ಟ್ ಡೇ ನಾವು ಬರೀಬೇಕು ಅಂತಾನೆ ಬರ್ದಿರೋದು. ಆಬ್ವಿಯಸ್ಲಿ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ವೀರಕಪುತ್ರ ಶ್ರೀನಿವಾಸ್ ಅಂತ ಹೇಳಿ ವಿಷ್ಣುವರ್ಧನ್ ಅವ್ರ ಅಭಿಮಾನಿ, ಹೌದು ಎಷ್ಟು ಚೆನ್ನಾಗಿ ಫೇಸ್ಬುಕ್ ಅಲ್ಲಿ ಬರ್ದಿದ್ರು ಅಂದ್ರೆ, ಹೌದು ಹೌದು. ಪ್ರೇಮ್ ಅವರ ಎಲ್ಲಾ ಹಾಡುಗಳನ್ನ ಇವತ್ತು ನಾವು ಅವಗಣಿಸ್ತೀವಿ, ಅವ್ರನ್ನ ಆನಂದಿಸ್ತೀವಿ. ಅವ್ರ ಹಾಡುಗಳಂದ್ರೆ ಎಷ್ಟು ಅದ್ಭುತ, ನೀವು ಧೃತಿಗೆಡಬಾರ್ದು. ಈ ಹಾಡು ಹೋದ್ರೆ ಏನಾಯ್ತು, ಇನ್ನೊಂದು ಹಾಡು ನಾನೇ ಬರೀತೀನಿ ಬೇಕಾದ್ರೆ ನೀವು ತಗೊಳ್ಳಿ ಅಂತ ಹಾಡು ಬರ್ತೀನಿ. ಸೋ ಸ್ವೀಟ್, ಸೋ ಸ್ವೀಟ್. ನನಗೆ ಫೋನ್ ಮಾಡಿ ಹೇಳಿದ್ರು ಪಾಪ ಅವರು. ಅಂಡ್ ಥ್ಯಾಂಕ್ಸ್ ಟು ಶ್ರೀನಿವಾಸ್, ರಿಯಲಿ. ಅವರು ಅಷ್ಟೇ. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಸರ್ ಅದ್ಭುತ, ವಾವ್, ವಂಡರ್ಲ್ಲ ಅಂತ ಅನ್ಸ್ಕೊಂಡಿದ್ದಾರೆ ರೈಟಿಂಗ್ ಅಲ್ಲಿ. ಈ ತರದ ಮಾತು ಬಂದಾಗ ಒಬ್ಬ ರೈಟ್ರು ಎಷ್ಟು ದುಡ್ಡಿಗೆಡ್ತಾನೆ, ಅವ್ನ ಕೈಯೇ ನಡಗಕ್ಕೆ ಶುರು ಆಗ್ಬಿಡುತ್ತೆ. ಹೆಂಗ್ ಗುರು ನಾನು ಹಿಂಗ್ ಬರ್ಬಿಟ್ಟು ನಾ ಹಿಂಗೆಲ್ಲ ಯೋಚನೆ ಮಾಡ್ತಿದ್ದಾರೆ, ನಾನು ಏನ್ ಅನ್ಕೊಂಬರ್ದೆ ಏನೇನ ಆಗ್ತಿದೆಯಲ್ಲ ಅಂತ. ಅದ್ ಹೆಂಗ್ ಬೇಸ್ ಮಾಡಿದ್ರಿ ಅಂತ ನಮಗೆ ಅದನ್ನೆಲ್ಲ ದುತ್ರಿಗೆಟ್ಬಿಟ್ಟು ಏನಾದ್ರು ಡ್ರಾಪ್ ಆಗ್ಬಿಟ್ರೆ ಮಗನೇ ನಮಗ್ ನಾವೇನೆ ಕಿಲ್ ಮಾಡ್ಕೊಂಡಂಗೆ. ಕೆಡಬಾರ್ದು. ಯಾಕಂದ್ರೆ ಪೆನ್ನು ನನ್ನ ಹತ್ರ ಇರೋದು, ವೈಟ್ ಶೀಟು ಪೆನ್ ನನ್ನ ಹತ್ರ ಇದೆ, ಚೆನ್ನಾಗಿಲ್ಲ, ಕಿತ್ಬಿ ಸಾಕ, ಇನ್ನೊಂದು ಬರೆಯಲ್ಲ ಏನೋ ನೀನು. ಅದೇನ್ ಚಿನ್ನನ ಸಾಹಿತ್ಯ ಬರವಣಿಗೆ, ಅದು ಪದಗಳ ಜೋಡಣೆ. ನೀನೊಬ್ಬ ಸಾಹಿತ್ಯಕರಾಗಿದ್ಕೊಂಡು ಇದು ಹೋಯ್ತು ಇದು ಬೇಡ ಅಂತಂದಾಗ ಇನ್ನೊಂದು ಸೃಷ್ಟಿ ಮಾಡು ಅಲ್ಲೇ ಫ್ರಾಕ್ಷನ್ ಸೆಕೆಂಡು. ಈ ಥರದ ಮಗನೇ ನಾನು ಬರ್ಸಿರೋ ರೈಟರ್ಗಳಿಂದ ಹಿಡಿದು, ಒಬ್ಬ ಡೈಲಾಗ್ ರೈಟರ್ಗಳಿಂದ ಹಿಡಿದು, ಒಬ್ಬ ಸಿನಿಮಾದಲ್ಲಿ ಹ್ಯಾಕ್ ಮಾಡೋರಿಂದ ಹಿಡಿದು, ಪ್ರತಿ ಸಾರಿ ನಾನು ಹ್ಯಾಕ್ ಮಾಡೋರ್ನ ಹೋಗ್ಬಿಟ್ಟು ನೀನು ಹಿಂಗೆ ಹೇಳ್ಬೇಡ ಹಿಂಗೆ ಹೇಳಿ ಅಂತಂದಾಗ ಅವರು ಬೇಜಾರು ಮಾಡ್ಕೋಬೋದಲ್ಲ ನನ್ನ ಹತ್ರ. ಇಲ್ಲ ನಾನು ಹಿಂಗೆ ಹೇಳೋದು ಅಂತ. ಅವಾಗ ನನ್ನ ಬರವಣಿಗೆಗೆ ವ್ಯಾಲ್ಯೂವೆಲ್ ಬತ್ತು. ಇಲ್ಲ ನಾನು ಬರೆದಿರೋದು ಹಿಂಗೆ, ನೀವು ಹಿಂಗೆ ಹೇಳ್ಬೇಕು ಅಂತೀನಿ ನಾನು. ಅವಾಗ ನೀನು ಒಬ್ಬ ಆಡಿಯನ್ಸ್ ಆಗಿ ಇಲ್ಲ ನೀವು ಬರ್ದಿರೋ ತಪ್ಪು, ನೀವು ಬೇರೆ ಹೇಳಿ ಅಂತಂದಾಗ ನಾನು ತಿದ್ಕೋಬೇಕು. ಯಾಕಂದ್ರೆ ಮಾಡ್ತಾ ಇರೋದು ನಾನು ನಿಮ್ಗೋಸ್ಕರ. ಅಲ್ಲಿ ಧೃತಿಗೆಡೋ ಮನ್ಸೇ ಇದೇ ಇಲ್ಲ ಮಗನೇ, ಸೋಲದೇ ಇಲ್ಲ. ಪೂರಕವಾಗಿ ಅಂದ್ರೆ ನಮಗೂ ನಿಮಗೂ ಒಂಥರ ಮಾನಸ ಗುರುಗಳಿದ್ದಂಗೆ. ಹಂಸಲೇಖರ ಬಗ್ಗೆ ಹೇಳ್ತಿದ್ರಲ್ಲ, ಹಂಸಲೇಖರು ಮೊದಲು ಪ್ರೇಮಲೋಕ ಬರೆದಾಗ ಇವ್ರು ಹಂಸಲೇಖ ಅಲ್ಲ ಧ್ವಂಸಲೇಖ ಅಂತಲ್ಲ. ಹೌದು 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 ಹೌದು. ಅಯ್ಯೋ ಅವ್ರು ಅನುಭವಿಸಿದ್ದು ನಾನು ಏನೂ ಅಲ್ಲ. ಎಲ್ಲಿ ಹೋಗುತ್ತೆ ಎಲ್ಲಿ ನಿಲ್ಲತ್ತೆ ಅನ್ನೋದಕ್ಕೆ ಟೈಮ್ ಆಬ್ವಿಯಸ್ಲಿ ಅಲ್ಲ, ಕರೆಕ್ಟ್. ನೀವ್ ಹೇಳಿ ಸತ್ಯ. ಅದು ಎಲ್ಲ ರೀಚ್ ಆಗೋದು ಒಂದು ಟೈಮ್ ಇದ್ದೇ ಇರ್ತದೆ, ಬರುತ್ತೆ. ಸೊ ಆಡ್ಕೊಳ್ಳೋರು ಆಡ್ಕೊಳ್ಳಿ, ಕೆಲ್ಕರೋರು ಕೆರ್ಕೊಳ್ಳಿ, ಬಡ್ಕೊಳ್ಳೋರು ಬಡ್ಕೊಳ್ಳಿ, ನಮ್ಮ ಪಡೆ ನಾವು ಹೋಗ್ತಾ ಇರ್ಬೇಕು, ಒಳ್ಳೇದಾಗ್ಬೇಕಷ್ಟೇ. ರಮೇಶ್ ಅರವಿಂದ್ ಸರ್ ಚೆನ್ನಾಗಿ ಹೇಳಿದ್ರು ಟ್ರೇಲರ್ ಲಾಂಚ್ ಅಲ್ಲಿ, ಡಿಫಿಕಲ್ಟ್ ಟೈಮ್ಸ್ ಡೋಂಟ್ ಲಾಸ್ಟ್, ಡಿಫಿಕಲ್ಟ್ ಪೀಪಲ್ ಲಾಸ್ಟ್ ಅಂತ. ಸರ್ ಕಿಚ್ಚ ಸುದೀಪ್ ಸರ್ ಡಾರ್ಲಿಂಗ್ ಅಂತ ಇರ್ತೀರಾ, ನಿಮ್ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಯಾಕೆ? ಸಿನಿಮಾ ಹೊರತುಪಡಿಸಿ ನಾನು ಅವರು ಒಂದು ಫ್ಯಾಮಿಲಿ, ಬ್ರದರ್, ಅಣ್ಣ ತಮ್ಮದಿರ್ತಾರ. ನಾನು ಅವರು ಸಿನಿಮಾ ಹೊರತುಪಡಿಸಿ, ಸಿನಿಮಾ ಬಂದಾಗ ಅದು ಬೇರೆ, ಸಿನಿಮಾ ಅದು ಬೇರೆ. ಬಟ್ ಇಬ್ರು ಬ್ರದರ್ ಅಣ್ಣ ತಮ್ಮ ಅಂದಾಗ ನೀವು ಒಂದೇ ಮನೇಲಿ ಇರದೇ ಇರ್ಬೋದು, ಒಂದೇ ತಾಯಿಲಿ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಇಬ್ರು ನಾವು ಅಣ್ಣ ತಮ್ಮದಿರ ಅಂತ ಅಂದಾಗ ನನ್ನ ತಮ್ಮನ್ಗೆ ಏನ್ ಬೇಕಾದ್ರೂ ಹೇಳೋಕ್ ಅಧಿಕಾರ ಇದೆ. ತಮ್ಮ ಅಣ್ಣನ್ನ ತುಂಬಾ ಈಸಿಯಾಗಿ ಏನ್ ಬೇಕಾದ್ರೂ ಕೇಳಕ್ ಅಧಿಕಾರ ಇದೆ. ಅದೇ ನಾನು ಇವಾಗ ಹೇಳಿದ್ನಲ್ಲ. ಆ ಸಂಬಂಧಗಳು ಇರೋದ್ರಿಂದ ಇದು. ಅದನ್ನ ನೀವು ಹಂಗಂದ್ರ ಅನ್ಕೋ, ನೀವ್ ಅನ್ಕೋ. ನಾನ್ ನನ್ನ ಮನ್ಸಲ್ಲಿ ಇದ್ದು ನಾನು ಹೇಳ್ಬಿಟ್ಟೆ, ಅವ್ರು ಅನ್ಕೊಂಡ್ರು ಹೇಳಲಿಲ್ಲ, ನಾನು ಹೇಳ್ಬಿಟ್ಟೆ. ಸರ್ ಸಂಜು ಬಾಬಾ ಅವ್ರ ಇಷ್ಟು ಸಿನಿಮಾಗಳು ಮಾಡಿ ಬಂದಿದ್ದಾರೆ, ನೀವು ಅವ್ರನ್ನ ಯಾವ ತರ ಅಪ್ರೋಚ್ ಮಾಡಿದ್ರಿ? ಇಟ್ಸ್ ಲೆಜೆಂಡ್. ನಾನು ಒಬ್ಬ ಬ್ಲ್ಯಾಕ್ ಟಿಕೆಟ್ ಮಾಡ್ತಿದ್ದೆ. ನಾನು ಖಳನಾಯಕ ಅಂತ ಸಿನಿಮಾ ರಿಲೀಸ್ ಆದಾಗ ನಾನು ಸಿನಿಮಾ ಕ್ರೇಜ್ ಹುಚ್ಚ. ನಾನು ಸಿನಿಮಾಗೆ ಯಾವುದೇ ಸಿನಿಮಾ ಆಗ್ಲಿ ನಾನು ಕಾಸು ಕೊಡ್ತಿರ್ಲಿಲ್ಲ. ಅವಾಗ ಕಾಸು ಕೊಡೋರು ಮನೇಲಿ ಮಕ್ಕದ್ ಮಾಡಿದವರು, ನನ್ನ ಮಗನೇ ಹೋಗಿ ಸಿನಿಮಾ ನೋಡ್ತೀವಿ ಅಂತ. ಖಳನಾಯಕ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟ್ರು, ಪ್ರಸನ್ನ ಈಗೇನಿದೆ ಪ್ರಸನ್ನ ನಮ್ದು ಕೇಡಿ ರಿಲೀಸ್ ಆಗ್ತಿದೆ, ಪಕ್ಕದ ಥಿಯೇಟ್ರಲ್ಲಿ ಬ್ಲಾಕ್ ಮಾರಿದ್ದೀನಿ ನಾನು. ಅದೇ ಇವಾಗ ಜಿ ಟಿ ಪ್ರಮೋದ್ ಥಿಯೇಟ್ರಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡು, ಸೊ 2 ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ನ ಪಿಕ್ಚರ್ ನೋಡೋದು, ಇನ್ನೊಂದು ಟಿಕೆಟ್ ಬ್ಲಾಕ್ ಮಾಡ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಹೋಗಿ ತಗೊಳ್ಳೋದು. ಇದೇ ಖಳನಾಯಕ ಸಿನಿಮಾ ನೋಡಿದ್ವಿ. ಅವ್ರಿಗೋಗಿ ನಾನು ಡೈರೆಕ್ಟ್ ಮಾಡಿದೀನಿ ಅಂದ್ರೆ, ಸೊ ಬೇರೆ ಯಾರು ಹೇಳದ್ ಬೇಡ, ನನಗೆ ತಡ್ಕತೆ ಬೇಸ್ ಮಗನೆ, ಸೂಪರ್ ಕಳ್ಳ ನೀನು ಅಂತ. ಇದು ನಾನು ಹೇಳ್ದೆ ಅವ್ರಿಗೆ. ವಾಟ್ ಪ್ರೇಮ್ ಸರ್, ಏನ್ ಪ್ರೇಮ್ ಸರ್ ನೀವು ಅಂದ್ರು. ನನ್ಗೆ ಇವತ್ತು ಸಾರ್ ಅಂತಾರ ಅವರು. ನಾನು ಅದನ್ನೇ ಹೇಳ್ದೆ, ಬಾಬಾ ನೀವು ಮಾಡಿರೋ ಒಂದು ಸಾಧನೆಗಳಿದೆಯಲ್ಲ ಅದಕ್ಕೆ ನಾವೇನೂ ಅಲ್ಲ, ನನ್ನ ಸಾರ್ ಅನ್ಬೇಡಿ, ಮಾಮೂಲಿ ಪ್ರೇಮ್ ಅಂತ ಕರೀರಿ ಸಾಕು ಅಂತ. ಟಿಲ್ ಟುಡೇ ಇವತ್ತು ಸಾರ್ ಅಂತಾರ. ನನ್ಗೆ ಮೆಸೇಜ್ ಮಾಡಿದ್ರು, ಹಾಯ್ ಪ್ರೇಮ್ ಸರ್, ಹೇಗಿದ್ದೀರಿ, ಅವರ್ ಯು. ಇದಕ್ಕೊಂದು ಪೂರಕವಾಗಿ ಹಿರಿಯರೇ ನಿಮ್ಮ ಪರ್ಮಿಷನ್ ತಗೊಂಡು ಸರ್, ಹಾಗಾಗಿ ಹಿರಿಯರೇ ಅನ್ಬೇಡಿ ಸರ್, ಕಿರಿಯರೇ ಅನ್ಬೇಕಾ? ಅಲ್ಲ ಏನು ಅವರು ಯಾಕೆಂದ್ರೆ ಹೀರೋನ್ ಕೂತಿಯಾರಲ್ಲ ಮತ್ ಲಕ್ಷ್ಮಿ, ಅದಕ್ಕೆ ಹಿರಿಯರೇ ಅಂತಂದ್ರೆ ಅವಮಾನ ಆಗುತ್ತೆ ಅಂತ. ನಿನ್ಗೆ ಅದ ಅರ್ಥ ಆಯ್ತಾ ಇಲ್ಲ? ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ಇದು ದೊಡ್ಡ ಖುಷಿಯಾಗೋ ವಿಷಯ, ಒಂದು ಸ್ಫೂರ್ತಿದಾಯಕ ವಿಷಯ. ನೀವು ಈ ಇದರಲ್ಲಿ ಸೆಟ್ ಆಗ್ತಾಗ ಒಂದು ಜಾಗಕ್ಕೆ ಬಂದಿದ್ದೆ, ನನಗೆ ಹೇಳಕ್ ಗೊತ್ತಲ್ಲ ಅದು ಎಲ್ಲಿದೆ ಅಂತ. ಸಂಜಯ್ ದತ್ ಅವ್ರನ್ನ ಅವತ್ತು ನಾನು ವಿತ್ ಮೇಕಪ್ಪಲ್ಲಿ ನೋಡಿದ್ದೆ.
ಒಂದು ದೊಡ್ಡ ಆರ್ಟಿಸ್ಟ್ 6 ಗಂಟೆ ಮೇಲೆ ನಾನು ಇಲ್ಲಲ್ಲ ಗುರು, 5 ಗಂಟೆ ಮೇಲೆ ನಾನು ಮೇಕಪ್ ಹಾಕಲ್ಲ ಗುರು ಅಂತ ಹೇಳುವ ಜನರಿರುವ ಕಾಲದಲ್ಲಿ ನೀವು ಹೇಳೋ ತನಕ ಹಿಂಗೇ ಇದ್ರು, ಹೋಗ್ಬೋದಾ ಅಂತ ಕೇಳಿ, ಓಕೆ ಸರ್ ಎಲ್ಲ ಶಾರ್ಟ್ ಓಕೆ ಸರ್ ನೀವು ಆರಾಮ ನಾಳೆ ಅಂತ ಅಂದಾಗ ಮಾತ್ರ. ಅದಕ್ಕೆ ಸಂಜಯ್ ದತ್ ಆಗಿರೋದು. ಆ ಡೆಡಿಕೇಶನ್ ಬಗ್ಗೆ ಏನು ಹೇಳ್ತೀರಿ? ಹೌದು, ಆಬ್ವಿಯಸ್ಲಿ ನನ್ನ ಚಾನ್ಸೇ ಇಲ್ಲ. ಸಂಜಯ್ ದತ್ ಅಂತ ಇವತ್ತಿನವ್ರು. ಆಮೇಲೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೆ ನಾನು 9 ಗಂಟೆಗೆ ಶಾರ್ಟ್ ತೆಗಿತೀನಿ, 6 ಗಂಟೆಗೆ ಶಾರ್ಟ್ ತೆಗಿತೀನಿ, 7 ಗಂಟೆಗೆ ಶಾರ್ಟ್ ತೆಗಿತೀನಿ ಅಂದ ತಕ್ಷಣ ಅವ್ರು ಫಸ್ಟೇ ಹೇಳ್ಬಿಟ್ರು ನನಗೆ ಸುಪ್ರೀತ್ ಅವ್ರು ಇದ್ರು. ಸುಪ್ರೀತ್ ಅವ್ರು ಹೇಳ್ಬಿಟ್ರು ಅವ್ರಿಗೆ, ಸರ್ ಇವರು ಡೈರೆಕ್ಟರ್ ಬಂದ್ಬಿಟ್ಟು ಬೆಳಗಿನ ಜಾವ 7 ಗಂಟೆ 6:30 7 ಗಂಟೆಗೆ ಶಾರ್ಟ್ ತೆಗಿತಾರೆ ಸರ್. ಅದು ಯಾರೇ ಆಗಿರ್ಬೋದು, ಅವ್ರು ಶೂಟಿಂಗ್ ಮಾಡೋ ಶೈಲಿನೇ ಹಂಗೆ. ಯಾಕಂದ್ರೆ ಬೆಳಗಿನ ಜಾವ ಕೆಲಸ ಮಾಡ್ತಾರೆ, ಮುಗಿದ್ರೆ ಕಳಿಸ್ಬಿಡ್ತಾರೆ ಸರ್ ಅವರು. ಅವು ಮೊದಲಿಂದ ಹಂಗೆ ಅವಯ್ಯ ಅಂತ. ಪ್ರೇಮ್ ಸರ್ ಓಕೆ, ಬಟ್ 7 ಗಂಟೆಗಿಂತ 1 ಅವರ್ ಏನಾದರೂ ಹಂಗೆ ಆಗುತ್ತಾ ಅಂದ್ರು. ಬನ್ನಿ ಬಾಬಾ ಪ್ಲೀಸ್, ಒಂದು ಲೆಜೆಂಡ್ ಆಕ್ಟ್ರಸ್ ನೀವು ಬನ್ನಿ ಬಾಬಾ, ತೊಂದರೆ ಇಲ್ಲ. ಯಾಕಂದ್ರೆ ಈಗ ಹೀರೋಯಿನ್ ನಮ್ ರೇಷ್ಮೆ ಸ್ಯಾರಿ ಆದ್ರೆ ಸೊ ರೇಷ್ಮೆ ಸ್ಯಾರಿ ರೇಷ್ಮೆ ಸ್ಯಾರಿ ನೋಡ ಅವ್ರ ಖುಷಿನಲ್ಲ ಮಗನೇ. ಆಯ್ತಾ, ಹ್ಯಾಪಿ ಬಟ್ಟೆ. ರೀಷ್ಮಾ ಅದು ಯಾರೋ ಮೀಡಿಯಾದಲ್ಲಿ ಕೆಲವರೆಲ್ಲ ರೇ ಅಂತ ಆಗ್ತದೆ, ಅದಕ್ಕೆ ರೇಷ್ಮೆ ಸ್ಯಾರಿ. ಓಕೆ, ಇವ್ರು ರೀಷ್ಮಾ, ಬಟ್ ನಾನ್ ಕರೆಯೋದು ರೇಷ್ಮೆ ಸ್ಯಾರಿ. ಕರೆಯಲ್ಲ ರೇಷ್ಮೆ ಸ್ಯಾರಿನ ಅಂತೀನಿ ನಾನು ಹಂಗೆ. ಅಂಡ್ ಏನೋ ಹೇಳಕ್ ಹೋದೆ, ನೀವು ಮರ್ಸ್ಬಿಟ್ರೆ ನನಗೆ. ಸೀರೆ ಹೌದಾ? ಸೀರೆನೇ ಅಲ್ಲ, ಸೀರೆನೆ ಅದೇ ಸೀರೆನೇ ಪ್ರಾಬ್ಲಮ್ ಆಗಿದೆ. ಬಿಟ್ಬಿಡಪ್ಪ ಬೇರೆ. ಏನ್ ಮಗನೇ, ಟೈಮ್ ಕೇಳ್ದೆ ನಾನು. ರೆಸ್ಪೆಕ್ಟ್ ನೋಡಿ, ಇವಳು ಹುಡ್ತಾ ಬಂದ್ಬಿಟ್ಟು ಅದನ್ನು ಮರೆಸ್ತಾವಳು ನನಗೆ. ಓಕೆ, ಸೊ ಟೈಮ್ಗೆ ಕೇಳಿದ್ರೆ 1 ಅವರ್ ಹಂಗೆ ಬರ್ಬೋದಾ ಅಂತ. ಸರಿ ಓಕೆ, ನಾನು ಓಕೆ ಸರ್ ಬನ್ನಿ ಬಾಬಾ. ಯಾಕಂದ್ರೆ ಅವ್ರು ಬಂದು ಮೇಕಪ್ ಆಗಿ ರೆಡಿ ಆಗಿ ಬರೋಸ್ಕೊಂಡು 15 ಮಿನಿಟ್ಸ್ ವಿತ್ ಕಾಸ್ಟ್ಯೂಮ್ 15 ಮಿನಿಟ್ಸ್. ಇವಳು ಹಂಗಲ್ವಲ್ಲ, 2 ಜಡೆ, ಮೇಕಪ್, ಕಾಸ್ಟ್ಯೂಮ್ಸು, ಇದು ಎಲ್ಲ ಹಾಕ ಬರಕ್ಕೆ 2 ಅವರ್ಸ್. ಅದಕ್ಕೆ ನಾನು ಇವ್ರಿಗೆ ಏನ್ ಮಾಡ್ಬಿಡ್ತಿದ್ದೆ, ಮತ್ಲಕ್ಷ್ಮಿಗೆ ಏನ್ ಹೇಳ್ತಿದ್ದೆ, ರೇಷ್ಮೆ ಸ್ಯಾರಿ ಬಂದು ಮತ್ಲಕ್ಷ್ಮಿ ಬರಕ್ಕೆ 2 ಅವರ್ಸ್ ಬೇಕಾಯ್ತಾ, ಅದಕ್ಕೆ ತಾಯಿ ನೀನ್ ಬೇಗ ಬಂದ್ಬಿಡವ. ಓಕೆ, ಸೊ ಅನ್ಬಿಟ್ಟು ಸಟ್ಟಿಗೆ ಇವಳು ಸೆಟ್ಟಲ್ ಫಸ್ಟ್ ಟೆಕ್ನಿಷಿಯನ್ಸ್ ಬರೋ ಮುಂಚೆ, ಪ್ರೊಡಕ್ಷನ್ ಬರೋ ಮುಂಚೆ ಕ್ಯಾರವ್ಯಾನ್ ಆಲ್ರೆಡಿ ಪ್ರೀವಿಯಸ್ ಡೇಸ್ ಎಲ್ಲ ಸೆಟ್ ಆಗಿರ್ತಿತ್ತು. ಫಸ್ಟ್ ನಾನು ನನ್ನ ಸ್ಟಾಫ್ ಹೋಗ್ತಿದ್ವಿ ಅಂಡ್ ಎಲ್ಲ ರೆಡಿಯಾಗಿ ಕರೆಕ್ಟ್ 6 ಗಂಟೆಗಂದ್ರೆ 6 ಗಂಟೆಗೆ ಶಾರ್ಟ್ ಕರೆಕ್ಟ್. ಯಾರನ್ನ ನೋಡಿ ಕಲ್ತಿದ್ ಸರ್ ಇದು? ಬೆಳಗ್ಗೆ 6 ಗಂಟೆ ತೆಗಿಬೇಕು ಅಂತ ಸ್ಟಾರ್ಟಿಂಗ್ ಇಂದ ನಾನು ಅವ್ರನ್ನ ನೋಡಿ ಕಲ್ತೆ ಅಂತ ನಾನು ಹೇಳ್ಬಾರ್ದು, ಉತ್ಪ್ರೇಕ್ಷೆ ಇರಬಾರ್ದು. ನಾನು ಶುರುವಿಂದ ನಂಗೆ, ನಾನು ಬೆಳಿಗ್ಗೆ ಎದ್ದು ಸಗಣಿ ಎತ್ತಾಕಕ್ಕೆ, ಎಮ್ಮೆದು ಹಾಲು ಕರೆದು ತಗೊಂಡೋಗಿ ಕೊಡಕ್ಕೆ ಆ ಟೈಮ್ಗೆ ಹೇಳ್ತಿದ್ದೆ ನಾನು. ನಮ್ಮ ಅಜ್ಜಿ ಹಾಲು ಕರೆದು ಕೊಡೋರು 5 ಗಂಟೆ 5:30ಗೆ ಹಾಲು ಕರೆದು ಹಾಲು ತಗೊಂಡೋಗಿ ಹಾಕ್ಬಿಟ್ಟು ತೊಪ್ಪೆ ಸುರಿದ್ಬಿಟ್ಟು ಹುಲ್ ಕುಯ್ಯಕ್ಕೆ ಹೋಗ್ತಿದ್ದೆ ನಾನು. ಇದೇ ಟೈಮಿಂಗ್ಸ್ನ ಇಲ್ಲೂ ಫಾಲೋ ಮಾಡ್ತಾ ಇದೀನಿ, ಏನ್ ಚೇಂಜ್ ಏನಿಲ್ಲ, ಯಾರು ಇನ್ಸ್ಪಿರೇಷನ್ ಏನಿಲ್ಲ ಅದಕ್ಕೆ. ಡಿಸಿಪ್ಲಿನ್ ಥ್ಯಾಂಕ್ ಯು. ನಾವು ಕಲಿಬೇಕು ಆಸ್ ಎ ಯಂಗ್ ಆರ್ಟಿಸ್ಟ್. ಸರ್ ಇವಾಗ ಶಿಲ್ಪಾ ಶೆಟ್ಟಿ ಮೇಡಮ್ ವಿಷಯಕ್ಕೆ, ಅವರ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಹೋಗ್ತೀರಿ ನೀವು? ಬತ್ತರಲ್ಲಿ ಕುಂದ್ರ ಆಕ್ಟರ್ಗಳ ವಿಷಯ ಬತ್ತರಲ್ಲಿ ಆಕ್ಟರ್ಗಳ ವಿಷಯ ಕೇಳ್ತಾ ಇದ್ದೀನಿ ಸರ್. ನಾನು ಅದು ಕಲ್ತಿದ್ದೀನಲ್ಲ ಅದಕ್ಕೆ. ಅಲ್ಲ ಸರ್, ಸಿನಿಮಾಯಿಂದ ಕಲ್ತಿದ್ದೀನಿ. ಅವರ ವರ್ಕ್ ಗುಡ್ ವುಮೆನ್, ನೈಸ್ ವುಮೆನ್, ನೈಸ್ ಲೇಡಿ. ಯೋಗ ಹೇಳ್ಕೊಟ್ರು ಸರ್ ನಿಮ್ಗೆ? ಮಗನೇ ಯೋಗ ಹೇಳ್ಕೊಟ್ರು? ಇಲ್ಲಪ್ಪ, ಅವ್ರ ಇದಕ್ಕೆ ಹೋಗ್ತಿರ್ಲಿಲ್ಲ ಪಾಪ. ಅವ್ರಿಗೆಲ್ಲ ಹೆಂಗೆ ಅಂತಂದ್ರೆ, ಒಂದ್ ಶಾರ್ಟ್ ಓಕೆ ಆದ ತಕ್ಷಣ ಡೈರೆಕ್ಟರ್ಗಳು ಒಂದು ಇದನ್ನ ಓಕೆ ಆದ ತಕ್ಷಣ ಬಿಟ್ಬಿಡೋರು. ನಾವ್ ಹಂಗಲ್ವಲ್ಲ, ಪರ್ಫೆಕ್ಷನ್ ಪಕ್ಕ ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ಬೇಕು, ಇದೇ ತರ ಇರ್ಬೇಕು ಅಂತ ಹೇಳ್ತಿದ್ನಲ್ಲ. ಅಯ್ಯೋ, ಅವ್ರು ತುಂಬಾ ಪ್ರೀತಿ ಮಾಡೋರು, ತುಂಬಾ ರೆಸ್ಪೆಕ್ಟ್ ಮಾಡೋರು ನಮ್ಮನ್ನ. ಯಾಕಂತಂದ್ರೆ ಎಷ್ಟು ಚಂದ ತೆಗಿತೀರಿ, ಎಷ್ಟು ಚೆನ್ನಾಗಿ ಮೇಕಿಂಗ್ ಮಾಡ್ತೀರಾ ನೀವೆಲ್ಲ. ಆಮೇಲೆ ಆನ್ ಟೈಮ್ಗೆ ಹೇಳ್ತೀರಾ. ಅವರೆಲ್ಲ 12 ಗಂಟೆ 1 ಗಂಟೆಗೆ ಶೂಟಿಂಗ್ ಹೋಗೋರು. ನಾವ್ ಹಂಗಲ್ವಲ್ಲ, 6 ಗಂಟೆ ಬರ್ಬೇಕು, ಇಲ್ಲ 7 ಗಂಟೆ ಬರ್ಬೇಕು. ನಮ್ಮ ಹತ್ರ ಅದೇ ಇದಲ್ವಾ. ಅವರೆಲ್ಲ ನೀವೆಲ್ಲ ಹಿಂಗೆಲ್ಲ ಮಾಡೋದ್ರಿಂದ ಖುಷಿ ಆಗುತ್ತೆ ನಮ್ಗೆಲ್ಲ. ಸೊ ಅಲ್ಲೂ ಹಿಂದಿಲಿ ಹಿಂಗೆಲ್ಲ ಮಾಡ್ಬಿಟ್ರೆ ಎಂತೆಂತ ಸಿನಿಮಾಗಳು ಮಾಡ್ಬೋದು ಗೊತ್ತಾ ಅಂತಾರೆ. ಸೊ ಅಮ್ಮಟ ಇಸ್ ವೆಲ್ ಡೆಡಿಕೇಟೆಡ್ ವುಮೆನ್. ಕಾನ್ವರ್ಸೇಷನ್ ಹೆಂಗಿತ್ತು ಸರ್ ನಿಮ್ದು? ಪಕ್ಕ ಕನ್ನಡ, ಅಲ್ಪ ಸ್ವಲ್ಪ ನಾಲೆಡ್ಜಬಲ್ ಇದೆ ಕನ್ನಡ. ಹೌದು, ಮಂಗಳೂರು ಆಗಿರೋದ್ರಿಂದ ತುಳು ಚೆನ್ನಾಗೆ ವೆಲ್ ನೋನ್ ಅವ್ರಿಗೆ. ಮಂಗಳೂರಿಂದ ಕನ್ನಡ ಚೆನ್ನಾಗೆ ಸ್ವಲ್ಪ ಗೊತ್ತು, ಮಾತಾಡಕ್ ಬರ್ತಿರ್ಲಿಲ್ಲ. ಹೌದು, ಸಂಜಯ್ ದತ್ ಸರ್ಗೆ ಅವರು ಅಷ್ಟೇನೆ. ನನ್ನ ಲ್ಯಾಂಗ್ವೇಜ್ ಏನ್ ಗೊತ್ತಾ ಮಗನೇ, ನನ್ನ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಾನು ಕನ್ನಡ ಪಕ್ಕ ಪ್ಯೂರ್ ಒರಿಜಿನಲ್ ಕನ್ನಡ ಭಾಷೆಯವನು ನಾನು. ಓಕೆ, ನಾನು ಎಲ್ಲೇ ಹೋದ್ರು ಅದನ್ನೇ ಮಾತಾಡೋದು. ಈಗ ನೀವು ತಮಿಳವ್ರು ಬಂದ್ರಿ ಅನ್ಕೊಳ್ಳಿ, ಇದನ್ನ ಮಿಕ್ಸ್ ಮಾಡ್ತೀನಿ. ನಾನು ಹೇಳೋದು ನಮ್ದು ಇಂಡಿಯನ್ ಲ್ಯಾಂಗ್ವೇಜ್, ನಮ್ದು ತಾಯಿ ಕನ್ನಡದವಳು, ಬಟ್ ಮಿಕ್ಕಿದ್ದೆಲ್ಲ ಹೌದಾ ಅಲ್ವಾ, ಅಣ್ಣ ತಮ್ಮ ಬಂಧು ಬಳಗ ಅವ್ರಿದ್ದಂಗೆ ನಮ್ಮ ರಿಲೇಟಿವ್ಸ್ ಎಲ್ಲರೂ. ಓಕೆ, ಭಾರತ ದೇಶ ಅಂದ್ಮೇಲೆ ನಾವೆಲ್ಲ ಒಬ್ರು ಒಂದೇನೆ ಹೇಳುದು. ಆಗ ಬಂದಾಗ ಕನ್ನಡನೂ ಮಾತಾಡ್ತೀನಿ, ಅವ್ರ ಭಾಷೆನೂ ಮಿಕ್ಸ್ ಮಾಡ್ತೀನಿ. ಈ ತಮಿಳ್ ಜೊತೆ ಹಿಂದಿನೂ ಮಾತಾಡ್ತೀನಿ, ಈ ಹಿಂದಿ ಜೊತೆ ಇಂಗ್ಲೀಷು ಮಾತಾಡ್ತೀನಿ. ಈ ಕನ್ನಡ, ತೆಲುಗು, ತಮಿಳು, ಹಿಂದಿ
ಈ 4 ಲ್ಯಾಂಗ್ವೇಜ್ ಮಾತ್ರ ಕನ್ವೆ ಮಾಡ್ತೀನಿ ನಾನು. ಒಂದ್ಸತಿ ತೋರಿಸಿ ಸರ್ ಅದಕ್ಕೆ ಅದು ಹಂಗ್ ಬರಲ್ಲ ನನಗೆ. ನೀವು ಬೇರೆ ಭಾಷೆರಾಗಿರ್ಬೇಕು. ಆಮೇಲೆ ಕೆಲವು ಟೈಮಲ್ಲಿ ನೀಟಾಗಿ ಇವಳು ಎಷ್ಟೋ ಸರಿ ಹೇಳಿ ಕೆಲವು ಟೈಮ್ ಚೆನ್ನಾಗೇ ಮಾತಾಡ್ತೀರಾ ಅಂತ, ಹಿಂದಿ ಚೆನ್ನಾಗೇ ಮಾತಾಡಿರ್ತೀನಿ ನಾನು. Exactly. ಇಸ್ ಗುಡ್, ಚೆನ್ನಾಗಿ ಮಾತಾಡಿ, ಇಂಗ್ಲಿಷ್ ಚೆನ್ನಾಗೇ ಮಾತಾಡಿರ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ನಾನು ಫಸ್ಟೇ ಸಾರಿ ಕೇಳ್ಬಿಡ್ತೀನಿ. ಅಂದ್ರೆ ಏನಾದ್ರು ವರ್ಡ್ಸ್ ಏನಾದ್ರು ತನ್ನಿಂದ ತೊಂದರೆ ಆದ್ರೆ ತಪ್ಪಾದ್ರೆ ಕ್ಷಮೆ ಇರ್ಲಿ ಅಂದ್ಬಿಟ್ಟು ಕೈ ಮುಗಿದ್ಬಿಡ್ತೀನಿ ನಾನು ಮೊದ್ಲೇನೆ. ಯಾಕಂದ್ರೆ ಏನು ಹೆಚ್ಚು ಕಮ್ಮಿ ಆಗಿ ಯಾಕಪ್ಪ ಬೇಕು, ಮೊದ್ಲೇ ಪ್ರೇಮ್ ಅಂತ ತಕ್ಷಣ ಕಾಂಟ್ರವರ್ಸಿ ಟಣ್ ಬರ್ತದೆ, ಗುರು ಇದೊಂದು ಬರ್ಕ ಗುರು ಅಂತಾರೆ, ಯಾಕೆ ಬೇಕು? ನನಗೆ ಅನಿಸಿದ್ದು, ನಿಮಗೂ ಅನಿಸಿರ್ಬೋದು ಸರ್, ರವಿಚಂದ್ರನ್ ಸರ್ಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದು ಎಷ್ಟು ಜನ ಡ್ರೀಮ್. ಆ ಟ್ರೈಲರ್ ಒಂದು ಜಲಕ್ ಸರ್ ಹಿಂಗೆ ಒಂದೇನೋ ಹಿಂಗೆ ಮಾಡ್ತಾರೆ, ಅದೆಲ್ಲ ಸಿಗ್ನೇಚರ್ ಆಗ್ಬಿಡುತ್ತದ, ಸಿಗ್ನೇಚರ್ ಆಗ್ಬಿಡುತ್ತೆ. ಅವರಿಗೆ ನೀವು ಶಾರ್ಟ್ ಇಟ್ಟು ಓಕೆ ಮಾಡಿಸಿದ್ದು ಹೆಂಗೆ? ಗ್ರೇಟ್ ಗ್ರೇಟ್. ನಾನು ಅದನ್ನೆಲ್ಲ ಹೇಳ್ಬೇಕಂದ್ರೆ ಮಗನೇ ಒಂದು ಟೈಮಲ್ಲಿ ಶಾರ್ಟ್ ತೆಗಿಬೇಕಾದ್ರೆ ಸರ್ ಮೇಲ್ಗಡೆ ಬನ್ನಿ, ಹೆಂಗೆ ಇದು ಬರ್ತದೆ, ಕಾರ್ ಬರುತ್ತೆ, ಇಲ್ಲಿ ಹತ್ಬೇಕು, ಅಲ್ಲಿ ಹತ್ಬೇಕು, ಇಲ್ಲಿ ಹತ್ಬೇಕು, ಇಲ್ಲಿ ಜಂಪ್ ಮಾಡೋಗ್ಬೇಕು ಅಂದ್ರೆ ಹೋಗಲೇ ಹಳೆ ರವಿಚಂದ್ರನ್ ಅನ್ಕೊಂಡವ್, ಇವನು ಯಾವನು ಜೀಪ್ ಎಲ್ಲ ಹತ್ತು ಅಂತಾನೆ, ಇಲ್ಲೆಲ್ಲ ಹತ್ತು ಅಂತಾನೆ, ಇವನು ಲೇ ನೀನ್ ಡೂಪಾಗ ತಕ್ಕಬೇಕು ಅಂದ್ರೆ ಸರ್ ಮರ್ಯಾದೆ ಹೋಯ್ತದೆ. ರಿಜಿಸ್ಟಾರ್ ಸರ್, ನಾನ್ ಫ್ಯಾನ್ ಇದ್ದೀನಿ, ನಾನು ಎಮ್ಮೆಸ್ಕೊಂಡು ಸಿನಿಮಾ ನೋಡ್ದವ್, ನಾನು ಕದ್ದು ಮುಚ್ಚಿ ನಿಮ್ದೆಲ್ಲ ರಾಮಾಚಾರ್ಯ ವಿಡಿಯೋ ಹಾಕಿ ಪಿಕ್ಚರ್ ನೋಡ್ದವ್ ನಾನು. ಹಂಗೆ ಆಗ್ಬಿಡ್ತದೆ. ಒಬ್ಬ ಫ್ಯಾನ್ ಬಂದ್ಬಿಟ್ಟು ಸೋಮ್ಯಾನ್ಗೆ ಡೈರೆಕ್ಟ್ ಮಾಡ್ತಾನೆ ಅಂದ್ರೆ ಕಾಂಪ್ರಮೈಸೇ ಇಲ್ಲ, ಬನ್ನಿ ಇನ್ನ ನಮ್ಮ ಮಗ ಏನೋ ಮಾತಾಡ್ತಾನೆ ಲವನವರು ಹಿಂಗಂದೆ ಮಾಡಿಸ್ತಾನೆ ಕೊಡೋ ನನ್ಗೆ ಅಂತ. ಬಟ್ ಮಾಡಿದ್ರು, ಅವ್ರ ಕೆಲ ಒರಿಜಿನಲ್ ಮಾಡ್ಸೋ ಡೂಪ್ ಹಾಕ್ಲಿಲ್ಲ ನಾವು. ಆಮೇಲೆ ಹಂಗ ಫೈಟ್ ಮಾಸ್ಟರ್ ಬಂದು ಸರ್ ರೋಪ್ ಹಾಕ್ಬಿಟ್ಟು ಕಟ್ಬಿಟ್ಟು ಅವ್ರ ಸೇಫ್ಟಿ ಮಾಡೋಣ ಸರ್. ಏಯ್ ಅವ್ರು ಏನ್ ಅನ್ಕೊಂಡಿದ್ಯ, ನೀನ್ ರಣಧೀರ ನೋಡಿದ್ಯೇನೋ, ನೀನ್ ಪ್ರೇಮಲ್ ಹಾಕೊಂಡು ನೋಡಿದ್ಲೇ, ಹೋಗೋಲೇ ಮಾಸ್ಟರ್ ಬೈದ್ಬಿಟ್ಟು ನೀನ್ ನಡ್ರೆ ರೇ ಮಾಸ್ಟರ್, ನೀನ್ ಅಜ್ಜಿ ಹೊಡಿತೀನಿ ನಿನ್ಗೆ, ನಡೆಯ ನೀನ್ ಮಾಡ್ತಾರೆ, ಬಾ ಸಾರ್ ಬನ್ನಿ ಸಾರ್ ಅಂತಂದ್ರೆ ಅವನ್ ಯಾರ ಮಾತು ಕೇಳಲ್ಲ, ಬಾ ಅವ್ನು ಮಾಡಿಸ್ತಾನೆ. ಮಾಡಿದ್ರು, ಗ್ರೇಟ್. ಅಂತ ಡೈರೆಕ್ಟ್ರು, ಅಂತ ಒಬ್ಬ ಆಕ್ಟ್ರು. ಸೊ ಆಮೇಲೆ ನಾನು ಅವ್ರ ಫ್ಯಾನ್. ಅವರು ನನ್ಗೆ ಆ ಸಾಂಗ್ಸ್ ಆಗ್ಲಿ, ಅವ್ರ ಸಿನಿಮಾಗಳಾಗ್ಲಿ, ನಾವೆಲ್ಲ ಕದ್ದು ಮುಚ್ಚಿ ಹಳ್ಳಿ ಚಡ್ಡಿ ಹಾಕೊಂಡು ನೋಡ್ತೀವ್ರು. ಅವ್ರಿಗೆ ಬಂದು ಡೈರೆಕ್ಟ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ನನ್ನ ತಾಯಿ ಎತ್ತದ ಪುಣ್ಯನೋ ಏನೋ ಗೊತ್ತಿಲ್ಲ. ಸರ್ ನಿಮ್ಮ ತಾಯಿ ಜೊತೆ ಯಾವಾಗಲೂ ಎಮೋಷನ್ ತೋರಿಸ್ತೀರಾ, ಅವ್ರ ಜೊತೆ ನಿಮ್ಮದು ಕಾಮಿಡಿ ಸೀಕ್ವೆನ್ಸಸ್? ಇಲ್ಲಪ್ಪ, ನಾನು ಯಾವತ್ತು ಅವಳು ನಮ್ಮನ್ನ ಯಾವತ್ತು ಬಿಟ್ಕೊಡ್ತಿರ್ಲಿಲ್ಲ. ಕುಂತ್ಕೊಂಡು ಮಾತಾಡ್ಬೇಕಾರೆ ಈಗ ಈ ತರದೆಲ್ಲ ಕಾಂಟ್ರವರ್ಸಿ ಆಯ್ತಲ್ಲ, ಅವಳು ಅದಕ್ಕೆಲ್ಲ ಬಗ್ತಿರ್ಲಿಲ್ಲ, ತೆಗ್ತಿರ್ಲಿಲ್ಲ. ಆಯ್ತು ನನ್ನ ಮಗ ಏನೋ ಮಾಡೋನಲ್ಲ, ತಪ್ಪಾಯ್ತು ಅಂತ ಕೇಳ್ಬಿಡಪ್ಪ, ಅದೆಂತ ದೊಡ್ಡ ಹಿಂಗ್ ಹೇಳೋಳು ಅವಳು. ಅವಳು ಯಾವತ್ತು ವರ್ಷನೇ ಕಾಮಿಡಿ ಮಾಡ್ತಿಲ್ಲ. ಕಾಮಿಡಿ ಮಾಡೋದು ನನ್ನ ಎದುರುಗಡೆ ಮಾಡ್ತಿರ್ಲಿಲ್ಲ ಅವಳು. ನನ್ನ ಗ್ಯಾಂಗ್ ಇರೋದು ನಮ್ಮ ಮನೇಲಿ ಅದೇ ಕೇಳಿದ್ ಸರ್. ಚೆನ್ನಾಗಿ ಮಾತಾಡೋದು, ಕಾಮಿಡಿ ಮಾಡ್ತಿರ್ಲಿಲ್ಲ ಅವಳು ಯಾವತ್ತೂ ಅಷ್ಟೇ. ಅವಳು ಲೈಕ್ ಇನೋಸೆನ್ಸ್, ತುಂಬಾ ಇನೋಸೆನ್ಸ್ ಲೇಡಿ. ಓಕೆ, ಈ ನಿಮ್ಮ ಯಶೋಗಾಥೆಗಳ ಬಗ್ಗೆ ಅಂದರೆ ನೀವು ಸಿನಿಮಾ ಡೈರೆಕ್ಟರ್ ಆದಾಗ, ನಿಮ್ಮ ಸಿನಿಮಾ ಫಸ್ಟ್ ಬಂದಾಗ, ನಿಮ್ಮ ಸಿನಿಮಾ ಗೆದ್ದಾಗ ಆ ಸಂತೋಷದ ಕ್ಷಣ ಯಾವ್ದಾರ ತುಂಬ ಇದನ್ನ ಮರೆಯೋಕ್ಕಾಗಲ್ಲಪ್ಪ, ನಮ್ಮಮ್ಮ ಈ ವಿಷಯದಲ್ಲಿ ಸಂತೋಷ ಪಟ್ಟಿದ್ದಿದೆಯಲ್ಲ ಅಂತ? ಮಗನೇ, ಒಂದು ದಿವಸನೂ ಅವಳು ನನ್ನ ಮಗ ಡೈರೆಕ್ಟ್ರು ಅಂತಾಗ್ಲಿ, ನನ್ನ ಮಗ ಆಟ್ರಿಕ್ ಡೈರೆಕ್ಟ್ರು ಅಂತಾಗ್ಲಿ, ನನ್ನ ಮಗ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತಾಗ್ಲಿ, ಆಮೇಲೆ ನನ್ನ ಮಗ ಒಬ್ಬ ಕರ್ನಾಟಕದಲ್ಲಿ ದೊಡ್ಡ ಇವನು ಇಂಡಿಯಾ ಲೆವೆಲ್ಗೆ ಅವನ್ನ ಯಾವ ಟಿವಿಲಿ ಯಾವ ಇದ್ರಲ್ಲೂ ಅವನ್ನ ತೋರಿಸ್ತಾರೆ ಅಂತಾಗ್ಲಿ ಯಾವತ್ತೂ ಅವಳು ಹೇಳ್ದವಳಲ್ಲ. ಕ್ಯಾಮ್ರಾಗಳು ಬಂದ್ರೆ ನಿಮ್ಗಳಿಗೆ ನೋಡಿದಿರಾ, ನೀವುಗಳೇ ನೋಡಿದಿರಾ, ನಿಮ್ಗಳಿಗೆ ಗೊತ್ತು. ಹೊರಗಡೆ ಯಾವ್ದಾದ್ರು ನಮ್ಮ ಮನೆ ಮುಂದೆ ಮೀಡಿಯಾ ಏನಾದ್ರು ಬತ್ತು ಅಂದ್ರೆ, ಇಲ್ಲ ಯಾರಾದ್ರೂ ಕ್ಯಾಮ್ರಾಗಳು ಬಂದ್ರೆ ಸೀದಾ ಹೋಗಿ ರೂಮ್ ಕೂತ್ಕೊಬಿಡೋಳು, ಆಯ್ತಾ. ಸೊ ಕರೆದ್ರೆ ನನ್ಗೆ ಯಾಕಪ್ಪ, ಪಾಪ ಆ ಹುಡುಗ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡೋನೆ, ಅವ್ನ್ ಮಾತಾಡ್ಸ್ಕೊಂಡು ನನ್ಗೆ ಯಾಕೆ ಬೇಕು, ಬರ್ಲೇ ಇಲ್ವಲ್ಲ. ಸೊ ಜಿಯಲ್ಲಿ ಒಂದು ಪ್ರೋಗ್ರಾಮ್ ಆಗಿದ್ದಾಗ ರಮೇಶ್ ಸಾರ್ದು ಅವಾಗ ಏನೇನೋ ಟ್ರೈ ಮಾಡಿದ್ರು, ಬರ್ಲೇಬೇಕು ಅವ್ರ ಅಮ್ಮನ್ ಕರೆಸಿ ಅಂತ. ಅವಳು ಬರ್ಲೇ ಇಲ್ಲ. ಅವಳು ಅದು ಅವ್ನ ಶ್ರಮ, ಅವ್ನು ಮಾಡಿದ್ದಾನೆ, ನಾನು ಯಾಕೆ, ನೋ ನನಗೆ ಅದಕ್ಕೂ ಸಂಬಂಧನೇ ಇಲ್ಲ. ನನ್ನ ಮಗ ಅವನು, ನಾನು ಯಾಕಪ್ಪ, ನಮ್ಮನ್ನೆಲ್ಲ ಬೇಡಪ್ಪ. ಒಂದು ಟೈಮಲ್ಲಿ ಅಪ್ಪಾಜಿ ಅಮ್ಮ ನಿನ್ ತಾಯಿ ನೋಡ್ಬೇಕು ಅಂದ್ರು. ಹೌದಾ? ಅಪ್ಪಾಜಿನ ಅಮ್ಮನು ರಾಜ್ಕುಮಾರ್ ಅವರು ಮತ್ತೆ ಪಾರ್ವತಮ್ಮ ನೋಡ್ಬೇಕು, ನಿಮ್ಮ ಅಮ್ಮನ್ ನೋಡ್ಬೇಕು ಕಣಯ್ಯ, ಏನಯ್ಯ ನೀನ್ ಸೇಮ್ ಅವಳೇನಾ ನೀನು ಅಂತ. ಕೊನೆಗೆ ರಾಘಣ್ಣ, ಅಪ್ಪೋರು, ಶಿವಣ್ಣ 3 ಜನ ಮನೆಗೆ ಬಂದ್ರು. ಮನೆಗೆ ಬಂದ್ರೆ ಅವ್ರ ಕಾಲಿಗೆ ಬಿದ್ರೆ ಅಮ್ಮ ಒಂದೇ ಮಾತು ಹೇಳಿದ್ಲು, ನೋಡು ಎಂತ ದೊಡ್ಡವ್ರ ಮಕ್ಳು, ರಾಜ್ಕುಮಾರ್ ಅಂದ್ರೆ ಏನು ಹುಡುಗಾಟನ ಯಪ್ಪ, ಎಂತ ದೊಡ್ಡವ್ರ ಮಕ್ಳು, ಅವ್ರು ಬಂದು ನನ್ ಕಾಲಿಗೆ ಬಿದ್ಬಿಟ್ರಲ್ಲೋ, ಅಯ್ಯೋ ನಾನು ಯಾಕಾದ್ರೂ ಹೊರಗಡೆ ಬಂದು ಅಂತ. ಈ ತರ ಲೇಡಿ ಅವಳು. ಸೊ ಹಿಂಗೆ ಅವಳ ಬಗ್ಗೆ ಮಗ ಪದಗಳೇ ಸಿಗದ ಗುಣದವಳು ಅಂತೀವಲ್ಲ, ಪದಗಳಿಗೆ ಸಿಗದ ಗುಣದವಳು, ಅವಳ ಬಗ್ಗೆ ಚಾನ್ಸೇ ಇಲ್ಲ, ಚರಿತ್ರೆ ಬರೀಬಹುದು. ಹೌದು ಸರ್. ಈಗ ಅಂದ್ರೆ ಈಗ ನಾನು ನಮ್ಮ ತಾಯಿ ದಿನಕ್ಕೊಂದ್ಸಲ ಮಾತಾಡ್ತೀನಿ, ನೀವು ಹೆಂಗೆ ಕೆಲಸದಲ್ಲಿದ್ದ? ನಾನು ಮಾತಾಡ್ತಿರ್ಲಿಲ್ಲ ಮಗ. ಅವಳು ಕಾಲ್ ಮಾಡೋಳು ನನಗೆ, ಊಟ ಮಾಡಿದ್ಯಾ, ಮಧ್ಯಾಹ್ನ ತಿಂಡಿ ತಿಂದ್ಯಾ, ರಾತ್ರಿ ಹೊತ್ತು 11 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ನಾನು ಹೋಗೋದನ್ನ ಕಾಯ್ಕೊಂಡಿರೋಳು. ಅವಳು ಡೈನಿಂಗ್ ಟೇಬಲ್ ಊಟ ಇಟ್ಸ್ಬಿಟ್ಟಿರೋಳು, ಕಾಯ್ಕೊಂಡಿರೋಳು. ಅಕಸ್ಮಾತ್ ನಾನು ಊಟ ಮಾಡಿದೆ, ನಾನು ಸೀದಾ ನನ್ನ ರೂಮ್ಗೆ ಹೋಗ್ಬಿಟ್ರೆ
ಸೊ ಬಂದು ರೂಮ್ ಕತ್ಬಿಟ್ಟು ಯಪ್ಪ ಇದು ಒಂದು ಇಷ್ಟು ತಿನ್ಬಿಡು ಹೊಟ್ಟೆಸ್ಕ ಮನಿಕಬೋದು ರಾತ್ರಿ ಹೊತ್ತು ತಿನ್ಕೊಬಿಡಯ್ಯ ಅನ್ನೋಳು ಎಷ್ಟೊತ್ತಾದ್ರೂ ಈ ತರ ಅವಳು ತಾಯಿ ಅಲ್ವಾ ಮಗ. ನನ್ನ ತಾಯಿ ಅಂತಿಲ್ಲ, ಪ್ರತಿ ಒಂದು ಮನೆ ಪ್ರತಿ ಒಂದು ಮಕ್ಳಿಗೂ ತಾಯಿ ಅಂದ್ರೆ ಅವಳು ಹೆಂಗೆ ಅಂತಂದ್ರೆ ನೀನು ಮದುವೆ ಆಗು, ನಿನಗೆ ಮಕ್ಕಳಾಗು, ಆ ಮಗು ತಟ್ಟೆಲಿ ನನ್ನ ಮಗ ಅವನು, ನನ್ನ ಮಗ ತಟ್ಟೆಲಿ ಅಕಸ್ಮಾತ್ ಕೈ ಹಾಕಿದ್ರೆ ಪಕ್ಕದಲ್ಲಿರೋ ತಾಯಿ ಏನ್ ಮಾಡ್ತಾಳೆ ಹೇಳು, ಲೇ ಬಿಡ ಅವ್ನು ತಿನ್ಲಿ ಪಾಪ ಅಂತಾಳೆ. ಯಾರಿಗೆ? ನನ್ನ ಮಗನಿಗೆ ಹೇಳ್ತಾಳೆ ಅವಳು, ತನ್ನ ಮೊಮ್ಮಗನಿಗೆ ಹೇಳ್ತಾಳೆ ಅವಳು. ಮಗ ಅಷ್ಟು ಅವಕಂಗೆ ಕರಳು ಕಟ್ ಮಾಡ್ಕೊಂಡ್ ಬಂದಿರೋದು, ಮಗ ಅಷ್ಟು ಇಂಪಾರ್ಟೆಂಟ್ ಅವಳಿಗೆ, ಮೊಮ್ಮಗ ಇಂಪಾರ್ಟೆಂಟ್ ಬರಲ್ಲ. ಪಕ್ಕದಲ್ಲಿ ಕುತ್ಕ ತಿಂತಾ ಇದ್ದು ಅಪ್ಪನ ತಟ್ಟೆಗೆ ಅವನ ಮಗ ಕೈ ಹಾಕಿದ್ರೆ ಪಕ್ಕದಲ್ಲಿ ತಾಯಿ ಹೇಳ್ತಾಳೆ, ಅವನ ಅಪ್ಪ ತಿನ್ಲಿ ಬಿಡ ಪಾಪ ಅಸ್ಕೊಂಡವನ, ಏನು ಬಂದದ್ ಪಾಪ ತಿನ್ಕೊಬಿಡ್ಲಿ ಬಿಡಪ್ಪ, ನೀ ಆಮೇಲೆ ತಿನ್ನುವ ಇರೋ, ನಿನ್ಗೆ ಅವ್ನಿಗೆ ಸಪ್ರೇಟ್ ಕೊಡಯ್ಯ ಅಂತಾರೆ. ಹಿಂಗೆ ದಿಸ್ ಇಸ್ ತಾಯಿ. ವರ್ಣನೆ ಇಲ್ಲ. ನಾನು ಅದಕ್ಕೆ ಹೇಳೋದು ಪದಗಳೇ ಸಿಗದ ಗುಣದವಳು, ಚಾನ್ಸೇ ಇಲ್ಲ. ಸರ್ ಹಂಗಿದ್ರೆ ನೀವು ಸಿನಿಮಾ ಇಂಡಸ್ಟ್ರಿಗೂ ಬರೋಕ್ಕೂ ಮುಂಚೆ ನಿಮ್ಮ ತಾಯಿನೇ ನಿಮಗೆ ಗುರು. ದೇವ್ರು ದೇವ್ರು ನಮ್ಮ ನನ್ನನ್ನು ಅವಳ ನೀವು ನೋಡ್ಬೇಕು, ನಾನು ನೋಡೋದು ಅಷ್ಟೇ, ಮುಗೀತು ಆತರ ಅವಳು. ಅದಕ್ಕೆ ಅಣ್ಣವ್ರು ಹೇಳಿದ್ರಲ್ವಾ, ನೀನು ನಿಮ್ಮ ತಾಯಿ ನಿಂಗೆ ಇರಬೇಕು ಅಂತ. ಸುಮ್ಮನೆ ಅಲ್ಲ, ಅದು ಆ ದೈವಾಂಶ ಸಂಭೂತ ಹಂಗೆಲ್ಲ ಹೇಳಕ್ ಸಾಧ್ಯವೇ ಇಲ್ಲ ಅಲ್ವಾ? ಚಾನ್ಸೇ ಇಲ್ಲ ಮಗ. ಮೇಡಮ್, ಅಂದರೆ ಈ ಯಶಸ್ಸು ಅನ್ನೋ ವಿಚಾರಕ್ಕೆ ಬಂದಾಗ ರಮೇಶ್ ಅರವಿಂದ್ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು ಸರ್. ಒಂದು ಟೈಮಲ್ಲಿ ಒಂದು ವರ್ಷ 1998 ಅಥವಾ 97 ಅನ್ಸುತ್ತೆ, 9 ಸಿನಿಮಾ ಹಿಟ್ ಆಗಿದೆ ಅವ್ರು. ಹೌದು, 9 ಸಿನಿಮಾ. ಇವತ್ತಿನ ಹೀರೋಗಳಿಗೆ ಯಾರು ಆಗ್ಬಿಟ್ಟಿದ್ರೆ 9 ಸಿನಿಮಾ ಒಂದೇ ಹಿಟ್ಟಿಗೆ ಹಿಟ್ ಆಗಿಬಿಟ್ಟಿದ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಅವ್ರ ಜೊತೆ ಕೆಲಸ ಮಾಡಿದ್ದು ಮೇಡಮ್, ನಿಮ್ಗೆ ಯಾರ ಜೊತೆಗೆ ಸಿಕ್ಕಿದ್ರೆ ಮೇಡಮ್, ನಿಮ್ಗೆ ಎದುರ ಬದ್ರಾ? ನಾನು ಎಲ್ಲಾನ ಪರ್ಫಾರ್ಮ್ ಮಾಡಿರೋದಂತೂ ನೋಡಿದ್ದೀನಿ. ಸ್ಕ್ರೀನ್ ಸ್ಪೇಸ್ ಯಾರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಸದ್ಯಕ್ಕೆ ಹೇಳಲ್ಲ, ಬಟ್ ಎಲ್ಲಾರನ್ನ ನಾನು ಆಕ್ಟ್ ಮಾಡೋದು ನೋಡಿದ್ದೀನಿ. ಅಂಡ್ ಇಷ್ಟು ಅರ್ಲಿ ನನ್ನ ಕರಿಯರಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ. ನನ್ಗೇನು ಸಂಜಯ್ ದತ್ ಸರ್ ಜೊತೆ ಮೀಟ್ ಮಾಡ್ತೀನಿ ಅಂತಾನೂ ಗೊತ್ತಿರ್ಲಿಲ್ಲ ನನಗೆ, ಆ ಯೋಚನೆನೂ ಬಂದಿಲ್ಲ. ಸೊ ಅವರೊಟ್ಟಿಗೆ ಕೆಲಸ ಮಾಡೋದು, ಅವರೊಟ್ಟಿಗೆ ಅವ್ರನ್ನ ಆಕ್ಟ್ ಮಾಡೋದು ನೋಡೋದು, ಇಟ್ ಈಸ್ ಅ ವೆರಿ ಬಿಗ್ ಡೀಲ್. ಅಂಡ್ ರಮೇಶ್ ಅರವಿಂದ್ ಸರು ಅಷ್ಟೇ, ರವಿಚಂದ್ರನ್ ಸರು, ಇಟ್ ವಾಸ್ ಅ ಬಿಗ್ ಡೀಲ್ ಫಾರ್ ಮೀ. ಸೊ ಅವರೆಲ್ಲ ಹೇಗೆ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಶಾರ್ಟು ಇರಲಿಲ್ಲ ಅವಾಗ, ಆದ್ರೂ ನಾನು ಕುತ್ಕೋತೀನಿ, ನಂಗೆ ನೋಡಬೇಕು ಅಂತ ಕೂತು ಅಬ್ಸರ್ವ್ ಮಾಡಿದ್ದು, ಗೂಸ್ ಬಂಪ್ಸ್ ಬರ್ತಿತ್ತು. ಅಂಡ್ ಇಡೀ ಸೆಟ್ ಸೈಲೆನ್ಸಲ್ಲಿ ಇದ್ದಿದ್ದ ಸೆಟ್ಟು, ಅವ್ರು ಕಟ್ ಅಂದ ತಕ್ಷಣ ಚಪ್ಪಾಳೆ ತಟ್ಟೋರು. ಸೊ ಅಷ್ಟು ನೋಡಕ್ ಸಿಕ್ತು ನಂಗೆ, ಕಲಿಯಕ್ ಸಿಕ್ತು ನಂಗೆ. ಸೊ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ಆಕ್ಟಿಂಗ್ ಅಲ್ದೇನು ಅವ್ರು ಆನ್ ಸ್ಕ್ರೀನ್ ಹೀರೋಸ್ ಅಂತ ಹೇಳ್ತಾರಲ್ಲ, ಆಫ್ ಸ್ಕ್ರೀನ್ ಹೀರೋಸ್ ಯಾಕೆ ಅಂತ ಗೊತ್ತಾಗುತ್ತೆ. ಅಷ್ಟು ಡೌನ್ ಟು ಅರ್ತ್. ಎಕ್ಸಾಕ್ಟ್ಲಿ. ಸೊ ಅದನ್ನ ಮೇನ್ ಕಲಿಬೇಕು ನಾವು, ಹೇಗ್ ಕೈಂಡ್ ಆಗಿರ್ತಾರೆ, ಹೇಗ್ ಹಂಬಲ್ ಆಗಿರ್ತಾರೆ. ಸಂಜಯ್ ದತ್ ಸರ್ ಅಂತೂ ಸರ್ನ ಎಷ್ಟು ಪ್ರೀತಿ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಇಬ್ರು ನೀವು ಕೇಳಿದ್ರಲ್ಲ ಹೇಗ್ ಹೇಳ್ತೀರಾ ಮಾತಾಡ್ತೀರಾ ಅಂತ, ಅವ್ರು ಸುಮ್ನೆ ಬಂದು ಒಂದ್ಸತಿ ಹೇಳಿದ್ರೆ ಸಾಕು, ಅವ್ರ ಇಮೋಷನ್ ಅವ್ರು ಏನ್ ಹೇಳ್ತಿದಾರೆ ಅಂತ ಪಟ್ಟಂತ ಅರ್ಥ ಮಾಡ್ಕೋತಾರೆ. ಅಷ್ಟು ಆ ರ್ಯಾಪು ಬಿಲ್ಡ್ ಅಪ್ ಇತ್ತು, ಅಂಡ್ ಅಷ್ಟು ರೆಸ್ಪೆಕ್ಟ್ ಇತ್ತು, ಮ್ಯೂಚುವಲ್ ರೆಸ್ಪೆಕ್ಟ್. ಸೊ ಅದೆಲ್ಲ ನೋಡ್ಬೇಕಾದ್ರೆ ಅದು ನಾವು ಆಸ್ ಯಂಗ್ ಆರ್ಟಿಸ್ಟ್ ಕಲಿಬೇಕು. ಧ್ರುವ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಫ್ಯಾಂಟಾಸ್ಟಿಕ್. ಐ ಥಿಂಕ್ ವೆರಿ ಎನರ್ಜೆಟಿಕ್ ಅವರು ಧ್ರುವ ಸರ್. ನಾನು ಇವಾಗ ತೆರೆ ಮೇಲೆ ಏನು ಕಾಂಬಿನೇಷನ್ ವರ್ಕೌಟ್ ಆಗಿದೆ, ದಟ್ಸ್ ಬಿಕಾಸ್ ಅಷ್ಟು ಕಂಫರ್ಟ್, ಹೆಲ್ದಿ ಕಮ್ಯುನಿಕೇಶನ್ ಇತ್ತು. ಸೊ ಪ್ರತಿ ಒಂದು ಸೀನ್ ಮುಂಚೆ ನಾವು ಮಾತಾಡಿಕೊಂಡು ರಿಹರ್ಸಲ್ಸ್ ಮಾಡಿಕೊಂಡು ಮಾಡ್ತಿದ್ವಿ. ಸೊ ಆ ಕಂಫರ್ಟ್ ಸ್ಪೇಸ್ ಕೊಡ್ತಿದ್ರು. ಆ್ಯಂಡ್ ಹಿ ವಾಸ್ ವೆರಿ ಸಪೋರ್ಟಿವ್. ಏನೇ ಆದರೂ ಪ್ರತಿ ಒಂದು ಸೀನ್ ಮುಂಚೆ ಆಲ್ ದ ಬೆಸ್ಟ್ ಮೇಡಮ್, ಕಮಾನ್ ಮೇಡಮ್, ಒಂದೇ ಟೇಕಲ್ಲಿ ಮಾಡಿಬಿಡೋಣ ಸರ್ಗೆ ಹೇಳ್ತಾ ಇದ್ರು. ನೋಡಿ ಸರ್, ಟೆನ್ಷನ್ ಆಗ್ಬಿಡ್ತೀರಾ ನೀವು, ಇವಾಗ ಒಂದೇ ಟೇಕಲ್ಲಿ ಮುಗಿಸ್ಬಿಡ್ತೀವಿ ಅಂತ. ಸೊ ಅಷ್ಟು ಎನರ್ಜಿ, ಆ ಪಾಸಿಟಿವ್ ಎನರ್ಜಿ ಇರಬೇಕಾದ್ರೆ ತುಂಬ ಕೆಲಸನೂ ಅಷ್ಟೇ ಚೆನ್ನಾಗಾಗುತ್ತೆ. ಸರ್ ನಿಮಗೆ ಧ್ರುವ ಸರ್ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್? ಅವಳೇ ಹೇಳಿದ್ಲಲ್ಲ ಎಲ್ಲ ಫುಲ್. ಅಲ್ಲ, ನಿಮ್ದು ಬೇರೆ ಇರುತ್ತೆ, ಅವ್ರಿಗೆ ಬೇರೆ ಇರುತ್ತೆ. ಅವ್ರಿಗೆ ಮೊಚ್ಚೇನಕ್ಕೆ ಕೊಡ್ಬೇಕು ಅನ್ಸ್ತು. ಗ್ರೇಟ್ ಪಾಪ, ತುಂಬಾ ಒಳ್ಳೆ ಹುಡುಗ. ನನ್ನ ಯಾವಾಗ್ಲೂ ಒಂದು 5-6 ಸರಿ ನನ್ನ ಆಫೀಸ್ಗೂ ಬಂದ್ರು, ಅಣ್ಣ ಸಿನಿಮಾ ಮಾಡೋಣ ಅಣ್ಣ, ಸಿನಿಮಾ ಮಾಡಿ ಅಣ್ಣ, ಸಿನಿಮಾ ಮಾಡಿ ಅಣ್ಣ, ಸಿನಿಮಾ ಮಾಡಿ ಅಣ್ಣ. ಸರಿ ಮಾಡೋಣ ಇರೋ ಮಗನೇ, ಒಂದು ಒಳ್ಳೆ ಕತೆ ರೆಡಿ ಮಾಡ್ತೀನಿ ಇರ್ಲ ಮಾಡೋಣ ಅಣ್ಣ, ಮಾಡೋದು ಮಾಡ್ತೀರಣ್ಣ, ದೊಡ್ಡ ಪಿಕ್ಚರ್ ಮಾಡಿ ಅಣ್ಣ. ಅವನಿಗೆ ಭಾಳ ಇದಿತ್ತು, ಏನಣ್ಣ ತೆಗ್ದಿರಾ ಕರಿಯ, ಏನಣ್ಣ ತೆಗ್ದಿರಾ ಅಣ್ಣಂಗೆ ಜೋಗಿ. ನನಗೆ ಆಯ್ತು ಮಾಡ್ತೀನಿ ಇರೋ, ಹೇಳ್ತೀನಿ, ಯಾವ್ದಾರ ಒಂದು ಕತೆ ಹೊಡೆದ್ರೆ ಹೇಳ್ತೀನಿ ಮಗನೇ ಮಾಡೋಣಕ್ಕಂದ, ನಿನ್ನ ಜೊತೆ ಕೆಲಸ ಮಾಡೋಕ್ಕೇನೋ ಪ್ಲೀಸ್ ಅಂತ. ಕೊನೆಗೆ ಅದು ಸೆಟ್ ಆಯ್ತು, ಚೆನ್ನಾಗೆ ಒಂದು ಕತೆ ಸಿಕ್ತು, ಒಳ್ಳೆ ಕತೆ, ಬಾರ ಮಗನೇ ಮಾಡೋಣ ಅನ್ಕೊಂಡು ಸ್ಟಡಿ ಮಾಡಿದ್ವಿ. ಒಳ್ಳೆ ಡೆಡಿಕೇಟೆಡ್, ಅವನ ಬಗ್ಗೆ ಏನು ಮಾತಾಡಂಗಿಲ್ಲ ನಾನು, ಅದ್ಭುತ ಡೆಡಿಕೇಟೆಡ್ ವ್ಯಕ್ತಿ. ಇದು ಸಣ್ಣ ಆಗ್ಬಿಟ್ಟು ಬಾರೋ ಅಂತಂದೆ, ಬಂದ. ಸೊ ಅದ್ಭುತವಾಗಿ ಮಾಡ್ದ. ಎಂಟೈರ್ ಸಿನಿಮಾನ ಫಸ್ಟ್ ಓಪನಿಂಗ್ ಸೀನಲ್ಲೇ ಕರೆದು ಕೂರ್ಸ್ಕೊತಾನ ಅವನು ಆಡಿಯನ್ಸ್ನ,
ಇದು ನಮ್ದು, ಇದು ನಾನು ಅನ್ನೋ ಒಬ್ಬ ಕಾಳಿದಾಸನ ಪಾತ್ರ ಇದೆ, ಕರ್ತ್ಕೊ ಅಷ್ಟು ಇದಿದೆ ಅವನಿಗೆ, ಪೊಟೆನ್ಷಿಯಲ್ ಇದೆ. ಸೊ ಮಾಡ್ದ ತುಂಬ. ಪ್ರೇಮ್ ಸರ್, ಈಗ ಈ ನನಗೆಲ್ಲೋ ಒಂದು ಕಡೆ ಸಣ್ಣ ಸಂಬಂಧ ಇದೆ. ಯಾಕಂದರೆ ಯಾವುದೇ ಸುದ್ದಿ ಆದರೂ ಫಸ್ಟ್ ಬರೀಬೇಕು, ಫಸ್ಟ್ ಹೇಳಿಬಿಡ್ಬೇಕು ಅನ್ನೋ ಒಂದು ಯಾವಾಗಲೂ ಒಂದು ಕ್ರೇಜ್ ನಮ್ಮಲ್ಲಿರುತ್ತೆ. ನಿಮ್ಮ ಸಿನಿಮಾ ಮಾತುಕತೆ ಆಗಬೇಕಾದ್ರೆ ನಾನು ಬರೆದಿದ್ದೆ, ಜೋಗಿ ಪ್ರೇಮ್ ಮತ್ತು ಧ್ರುವ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಆಗ್ತಿದೆ ಅಂತ. ಆವಾಗ ನಮಗೆ ನೀವು ಬಯಸಿದ್ರಿ, ಏಯ್ ಇನ್ನೂ ಆಗಿಲ್ಲ ಮಟ್ಟಿಲ್ಲ, ಸುಮ್ಮನೆ ಬರೆದು ಬರ್ತೀರಾ. ಕಡೆ ಹಂತಕ್ಕೆ ಇಂಟರ್ವ್ಯೂಲು ಕಡೆ ಹಂತಕ್ಕೆ ಬಂದಿದ್ದೀವಿ, ಸಿನಿಮಾಗೂ ಕಡೆ ಅಂತ ಎಂತ ಒಂದು ದೊಡ್ಡ ಓಕೆ ದೊಡ್ಡ ಯಾಗವನ್ನು ಮುಗಿಸಿ ಅದಕ್ಕೆ ಫಲಕ್ಕಾಗಿ ಕಾಯ್ತಿದ್ದೀರಿ. ಓಕೆ, ಈಗಲೂ ಒತ್ತಡದಲ್ಲಿ ಇದ್ದೀರಾ? ಏನು ಒತ್ತಡ ಅಂತೇನಿಲ್ಲ ಮಗನೇ. 6:30 30ನೇ ತಾರೀಕು 6:30 ಶೋ ಸ್ಟಾರ್ಟ್ ಆಗುತ್ತಲ್ಲ, ಸ್ಟಾರ್ಟ್ ಆಗಿ 6:30 7:30 8:30 8:30 8:45 9 ಗಂಟೆ ಅನ್ಕೊಂಬೋದು. 9 ಗಂಟೆಗೆ ಶೋ ಬಿಡುತ್ತೆ ನಾನು. ಅವಾಗ ಯಾರ್ಯಾರು ಖುಷಿ ಬಿದ್ದು ವಿಸಿಲ್ ಹೊಡೆದು ಸಿನಿಮಾನ ಹಪ್ಕೊಂಡು ಕೂಗಾಡ್ತಾರಲ್ಲ, ಅಲ್ಲಿವರೆಗೂ ಟೆನ್ಷನ್ ಇದ್ದೇ ಇರ್ತದೆ. ನಾನು ಏನೇ ಸಿನಿಮಾ ತೆಗೆದಿರ್ಬೋದು, ನಾನು ಏನೇ ಸಾಧನೆ ಮಾಡಿರ್ಬೋದು, ಅದು ಯಾವುದೂ ಅಲ್ಲಕ್ಕಂತ ಇದು ಹೊಸದು ನನಗೆ. ನಾನೊಬ್ಬ ಹೊಸ ನಿರ್ದೇಶಕ. ಅದು ನಮ್ಗೆ ಯೋಚನೆ ಆಗ್ತಿರುತ್ತೆ ಸರ್ ಯಾವಾಗಲೂ ಮೇಡಮ್. ಸರ್ ಮೇಡಮ್, ನಾವು ನೀವು ಒಂದು ಪ್ರೇಕ್ಷಕರಂತ ತಿಳ್ಕೊಳ್ಳಿ, ದಿನಕ್ಕೊಂದು ಸಿನಿಮಾ ನೋಡ್ಬಿಡ್ತೀವಿ ಬೇಕಾರೆ, ಓಕೆನಾ? ಅದರ ನಿರ್ದೇಶಕ 1 ವರ್ಷ 2 ವರ್ಷ 3 ವರ್ಷ ಒಂದೇ ಯೋಚನೆ ಹೆಂಗೆ ಮಾಡ್ತೀರಾ? ಅಯ್ಯೋಯ್ಯೋ ಭಾಳ ಕಷ್ಟ ಮಗನೇ, ನೀನು ನಂಬಲ್ಲ. ನೀನು ಕೆನಾಟ್ ಒಂದು ನಿಡ್ಕೊಂಡು ಅದು ತಿದ್ಕೊಂಡು ಕರ್ಕೊಂಡು ಹೋಗೋದಿದೆಯಲ್ಲ, ಪ್ರತಿಯೊಂದನ್ನು ಚೇಂಜಸ್ಸು, ಪ್ರತಿಯೊಂದು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು, ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ತುಂಬ ಪ್ರಾಬ್ಲಮ್ಸ್, ತುಂಬ ಇದು. ಬಟ್ ಇದೆಲ್ಲನೂ ನೋವು, ಯಪ್ಪ ಸಾಕು ಗುರು ಅನ್ನಷ್ಟು ನೋವು ಎಲ್ಲನೂ ಮಾಡಿ ಕೊನೆಗೆ ರಿಲೀಸ್ ಮಾಡಿ ಅವನು ಯಾವಾಗ ವಿಸಿಲ್ ಹೊಡಿತಾನಲ್ಲ, ಅಲ್ಲಿ ಖುಷಿ ಆಗೋಯ್ತದೆ. ಅಲ್ಲಿವರೆಗೂ ಇದ್ದಿದ್ದೆ ಒಂದು ತಾಯಿ ಹೊಟ್ಟೆಲಿ ಮಗು ಇಟ್ಕೊಂಡು ಸೊ ಎಷ್ಟು ಒದ್ದಾಡಿ ಹೊರಗಡೆ ತಂದಾಗ ಎಷ್ಟು ಖುಷಿ ಆಗುತ್ತೆ. ಸೊ ಹಂಗೆ ನಮ್ಮ ಲೈಫು ಹಂಗೆ, ಒಬ್ಬ ನಿರ್ದೇಶಕ ಒಬ್ಬ ರೈಟರ್ ಲೈಫು ಹಂಗೇನೆ ಮಗ. ಕಲಾವಿದ್ರದ್ದು ಹಂಗಲ್ಲ, ಕಲಾವಿದ್ರದ್ದು ಆರಾಮ್ಸೆ ಅವ್ರಿಗೆ ಇದಿಲ್ಲ ಅಂದರೆ ಇನ್ನೊಂದು, ಅದಿಲ್ಲ ಅಂದರೆ ಮತ್ತೊಂದು, ಹಂಗೆ ಹೋಗ್ತಿರ್ತಾರೆ. ಬಟ್ ಆಸ್ ಎ ಕ್ರಿಯೇಟರ್ದು ಹಂಗಲ್ಲ. ಅವನು ಹಿಂದೆ ಏನು ಮಾಡಿದ್ದಾನೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಅವನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಸೊ ಅಷ್ಟಕ್ಕೆ 100 ಜನ ಸುತ್ತ ಇದಿರ್ತಾರೆ, 100 ಜನ. ಒಂದು ಕಡೆ ಬ್ಯಾಡ್ ಇರುತ್ತೆ, ಗುಡ್ಡು ಇರುತ್ತೆ. ಸೊ ಎಲ್ಲನೂ ಸಮವಾಗಿ ತೂಗಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಅವನೇ ಒಬ್ಬ ಕ್ರಿಯೇಟರ್. ಒಂದು ಗುಟ್ಟಾಗಿ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಸರ್ ಒಳ್ಳೆ ಕ್ವಶನ್, ಹೌದಾ? ಹಂಗಾರೆ ತುಂಬಾ ಕೇಳ್ಬೋದು. ಚೆನ್ನಾಗಿದೆ. KD2 ಬರುತ್ತೆ ಸರ್. ಸೊ ಫಸ್ಟ್ ಪಾರ್ಟ್ ಸಿನಿಮಾ ನೋಡಿ 30ನೇ ತಾರೀಕಿಗೆ ನೋಡಾದ್ಮೇಲೆ ನೀವೆಲ್ಲ ಏನು ಡಿಸೈಡ್ ಮಾಡ್ತೀರಾ ಕತೆನ ಅದ್ರ ಮೇಲೆ ಮಾಡ್ತೀನಿ. ಅಲ್ಲ ಹಂಗಾದ್ರೆ KD2 ನಾನು ಇರ್ತೀನ, KD2 ನಾನು ಇರ್ತೀನ. ಬಾ ಬಾರ ಮಗನೇ, ಬರ. ಅಂದ್ರೆ ನಿಮ್ ಮುಂದಿನ ಎಲ್ಲ ಸಿನಿಮಾಲ್ಲೂ ನಮ್ಗೊಂದು ಚಿಕ್ಕ ಅವಕಾಶ ಸರ್. ನೋಡ್ ಮಗ, ನಾನು ಯಾರೇ ಆಗಲಿ, ಹೊಸ ಕಲಾವಿದರು ಹಳೆ ಕಲಾವಿದ್ರು ಅಂತಲ್ಲ, ನಾನು ಜಾಸ್ತಿ ಹೊಸೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಹಂತದಲ್ಲೂ. ರೈಟರ್ಗಳಾಗಿ ನಿಮಗೆ ಆ್ಯಕ್ಟರ್ಗಳಾಗಲಿ. ಸೊ ಓಕೆ, ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ಹೊಸೊಬ್ಬರಿಗೆ ನಾನು ಯಾವಾಗಲೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಪ್ರತಿಯೊಬ್ಬರು. ಹಾಗೆ ನೀನು ಬಾ ತಂದೆ, ಯಾರು ಬೇಡ ಅಂತಾರೆ ನನ್ನಲ್ಲಿ. ನನಗೆ ಕೆಲವ್ರಿಗೆ ಏನೇ ಹೇಳ್ತೀನಿ ಗೊತ್ತಾ, ನೋಡಪ್ಪ ಪ್ರೇಮ್ ಒಬ್ಬ ಇದ್ದಾನೆ, ಏನೋ 4 ಜನ ನಿಮ್ಮಂಥ 4 ಜನ ಗೊತ್ತು ಅಂದಾಗ ನೀನು ನನ್ನಿಂದ ಏನಾಗಬೇಕು ಯೂಸ್ ಮಾಡ್ಕೊ ನನ್ನನ್ನು. ಆ ಪದ ಕೆಟ್ಟದಿರ್ಬೋದು, ಯೂಸ್ ಮಾಡ್ಕೊಳೋದು ಬಳಸ್ಕೊ, ನೀನು ಬೆಳೆಯೋಕ್ಕೆ ನನ್ನನ್ನು ಅಂತೀನಿ ನಾನು. ಬಳಸ್ಕೊ, ನಾನು ತಪ್ಪು ತಿಳ್ಕೊಳ್ಳಲ್ಲ. ಆವಾಗ ನಾನು ತಪ್ಪು ತಿಳ್ಕೊಳ್ಳಲ್ಲ, ಅಯ್ಯೋ ನಾನು ಯೂಸ್ ಮಾಡ್ಕೊಬಿಟ್ಟು ನಾನು ತಳ್ಬಿಟ್ನಲ್ಲ. ನಾನು ನೀವೆಲ್ಲ ಈ ಸ್ಥಿತಿಗೆ ಬರೋಕ್ಕೆ ತುಂಬ ಕಷ್ಟ ಬೀಳ್ಬೇಕಾಯ್ತದೆ. ನಾನು ಅಟ್ಲೀಸ್ಟ್ ದೇವ್ರು ಇಲ್ಲಿವ್ರು ಕರ್ಕೊಂಬಂದಿದ್ದಾನೆ. ಅವಾಗ ನಾನಿದ್ದೀನಿ, ನೀವು ನನ್ನನ್ನು ಯೂಸ್ ಮಾಡ್ಕೊಂಡು ಬನ್ನಿ, ನನಗಿಂತ ಒಂದು ಹೆಜ್ಜೆ ಮುಂದೆ ಬನ್ನಿ ಅಂತೀನಿ. ದಿಸ್ ಇಸ್ ಮೈ ಸ್ಟೈಲ್. ಮುಗ್ಸೋಣ ಹಿರಿಯರೇ? ಮುಗ್ಸೋಣ. ಆತ್ಮೀಯ ಕನ್ನಡಿಗರೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದ ಅವರನ್ನು ದುಪ್ಪಟ್ಟು ಮಾಡುತ್ತೆ, ಮತ್ತಷ್ಟು ಏನಾದರೂ ಮಾಡುವ ಒಂದು ಪ್ರೋತ್ಸಾಹ ಮಾಡುತ್ತೆ. ದಯಮಾಡಿ ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ತಾ ಹಿರಿಯರೇ ಒಂದು ನಮಸ್ಕಾರ ಮಾಡ್ಬಿಡಿ ಸರ್. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಸೊ ಮಚ್. ಆತ್ಮೀಯ ಕನ್ನಡಿಗ